ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಆರ್ಟಿಒ ಇನ್ಸ್ಪೆಕ್ಟರ್ಗಳು ಸಂಚಾರಿ ಪೊಲೀಸರ ನಿರ್ಲಕ್ಷ್ಯಕ್ಕೆ ಮತ್ತೆ ಬಲಿಯಾಯಿತು 5 ಜೀವಗಳು. ಹೊಟ್ಟೆಪಾಡಿಗಾಗಿ ಕೂಲಿ ಕೆಲಸಕ್ಕೆ ಹೋಗಿ ಬರುತ್ತಿದ್ದ 5 ಮಂದಿ ಅಪಘಾತದಲ್ಲಿ ಸಾವು. ಬಾಗೇಪಲ್ಲಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ರಾಜ್ಯ ಮಟ್ಟದ ಕಾರ್ಯಕ್ರಮ ಯಶಸ್ವಿ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿ ಹಲವರು ಭಾಗಿ. ಪತ್ರಕರ್ತರು ಪ್ರಶ್ನೆ ಮಾಡುವುದು ಕಲಿಯಲು ಬೊಮ್ಮಾಯಿ ಸಲಹೆ. ಮೀನು ಹಿಡಿಯಲು ಹೋದ ವ್ಯಕ್ತಿ ನೀರಿನ ಕುಂಟೆಯಲ್ಲಿ ಮುಳುಗಿ ಸಾವು. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದುರಂತ. ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿಯಿಂದ ಹೊರತೆಗೆದ ಶವ. ವಾರ್ತೆಗಳ ವಿವರ. ಇದು ನಿಜವಾಗಿಯೂ ಘೋರ ದುರಂತ. ಹೊಟ್ಟೆಪಾಡಿಗಾಗಿ ಕೂಲಿ ಆರಿಸಿ ಹೋಗಿದ್ದ ಅಮಾಯ ಹೆಣ್ಣು ಜೀವಗಳು ತಮಗೆ ಅರಿವಿಲ್ಲದೆಯೇ ನಿರ್ಜೀವವಾಗಿದೆ. ಇವರಲ್ಲದ ತಪ್ಪಿಗೆ ಇವರು ಜೀವದ ಬೆಲೆ ತೆರುವ ಸ್ಥಿತಿ ನಿರ್ಮಾಣವಾಗಿದ್ದು, ಇದರ ಹಿಂದೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ತಾಂಡವವಾಡುತ್ತಿದೆ ಎಂದರೆ ತಪ್ಪಾಗಲಾರದು. ಹಾಗಾದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಆ ಘೋರ ದುರಂತ ನೀವೇ ನೋಡಿ. ವೀಕ್ಷಕರೇ, ಇದು ನಿಜವಾಗಿಯೂ ಘೋರ ದುರಂತ. ಆದರೆ ಈ ದುರಂತಕ್ಕೆ ಕಾರಣರಾಗಿರೋದು ಮಾತ್ರ ಆರ್ಟಿಒ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಮತ್ತು ಸಂಚಾರಿ ಪೊಲೀಸರ ಕರ್ತವ್ಯ ಲೋಪ ಎಂದರೆ ತಪ್ಪಾಗಲಾರದು. ಕಾರಣ, ಸರಕು ಸಾಗಣೆ ಮಾಡೋ ಆಟೋಗಳಲ್ಲಿ ಜನರನ್ನ ತುಂಬಿ ಕುರಿಗಳಂತೆ ಸಾಗಿಸಲಾಗುತ್ತಿದೆ ಎಂದು ಎಷ್ಟೇ ಹೇಳಿದ್ರು ಸಂಚಾರಿ ಪೊಲೀಸರಾಗಲಿ ಆರ್ಟಿಒ ಇನ್ಸ್ಪೆಕ್ಟರ್ಗಳಾಗಲಿ ಅತ್ತ ತಿರುಗಿ ನೋಡದ ಪರಿಣಾಮ ಇಂದು ಅಮಾಯಕರಾದ 5 ಮಂದಿ ಜೀವ ಕಳೆದುಕೊಳ್ಳುವಂತಾಗಿದೆ. ಅದರಲ್ಲೂ ಹೊಟ್ಟೆಪಾಡಿಗಾಗಿ ಕೂಲಿಗೆ ಹೋಗಿ ಮನೆಗೆ ವಾಪಸ್ಸಾಗುತ್ತಿದ್ದ ಹೆಣ್ಣು ಜೀವಗಳು ಮರಳಿ ಭಾರತ ಲೋಕಕ್ಕೆ ಪಯಣಿಸಿರುವುದು ನಿಜಕ್ಕೂ ನೋವಿನ ಸಂಗತಿ. ಹೌದು, ಬಾಗೇಪಲ್ಲಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಇಂದು ಘೋರ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ 5 ಮಂದಿ ಕೂಲಿ ಕೆಲಸ ಮಾಡುವ ಮಹಿಳೆಯರು ಮೃತಪಟ್ಟಿದ್ದಾರೆ. ಉಳಿದ 4 ಗಂಭೀರ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಐಷಾರಾಮಿ ಥಾರ್ ಕಾರು ಮತ್ತು ಭಾರಿ ಸರಕು ಸಾಗಣೆ ಟ್ರಕ್ ನಡುವೆ ಸಿಕ್ಕಿದ ಆಟೋ ಅಪ್ಪಚ್ಚಿಯಾಗಿದೆ. ಪರಿಣಾಮ 5 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಪಘಾತ ನಡೆಯುತ್ತಿದ್ದಂತೆ ಥಾರ್ ಕಾರು ಚಾಲಕ ಪರಾರಿಯಾಗಿದ್ದು, ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮತ್ತು ಸಾರ್ವಜನಿಕರು ಜೀವ ಸಹಿತ ಇದ್ದ 4 ಮಹಿಳೆಯರು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮೃತರೆಲ್ಲರೂ ಬಾಗೇಪಲ್ಲಿ ಪಟ್ಟಣ ನಿವಾಸಿಗಳೆಂದು ತಿಳಿದು ಬಂದಿದೆ. ಮೃತರಲ್ಲಿ 55 ವರ್ಷದ ಉಮಾದೇವಿ, 40 ವರ್ಷದ ವಿಜಯ, 50 ವರ್ಷದ ಲಕ್ಷ್ಮಮ್ಮ ಮತ್ತು 35 ವರ್ಷದ ಆಟೋ ಚಾಲಕ ಆಂಜನಪ್ಪ ಎಂದು ಗುರುತಿಸಲಾಗಿದೆ. ಮತ್ತೊಬ್ಬ ಮೃತಪಟ್ಟ ಮಹಿಳೆ ಹೆಸರು ತಿಳಿಯಬೇಕಿದೆ. ಕೂಲಿ ಕೆಲಸ ಮುಗಿಸಿಕೊಂಡು ಮನೆಗೆ ವಾಪಸ್ಸಾಗುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿದೆ. ಮೃತ ದೇಹಗಳನ್ನು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದು, ಗಾಯಾಳುಗಳಿಗೆ ಬಾಗೇಪಲ್ಲಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಭೀಕರ ಆಕ್ಸಿಡೆಂಟ್ ಆಗಿದೆ. ಈ ಫೆಟಲ್ ಆಕ್ಸಿಡೆಂಟ್ ಅಲ್ಲಿ ಟೋಟಲ್ 5 ಜನದ್ದು ಡೆತ್ ಆಗಿದೆ. ಬೇಸಿಕ್ಲಿ ಒಂದು ಈ ದೊಡ್ಡದು ಲಾರಿ ರೋಡ್ ಸೈಡಲ್ಲಿ ಪಾರ್ಕ್ಡ್ ಇತ್ತು ಮೊದಲಿಂದ. ಹಿಂದೆಯಿಂದ ಹೈವೇಯಲ್ಲಿ ಔಟರ್ ಲೇನಲ್ಲಿ ಒಂದು ಥಾರ್ ವೆಹಿಕಲ್ ಹೈ ಸ್ಪೀಡಲ್ಲಿ ಬರ್ತಾ ಇತ್ತು. ಅವ್ರ ಮುಂದೆ ಯಾವುದೋ ಒಂದು ಆಟೋ ಹೋಗ್ತಾ ಇತ್ತು. ಆ ಆಟೋಗೆ ಫಸ್ಟ್ ಡಿಕ್ಕಿ ಮಾಡಿದ್ದಾರೆ. ಆಮೇಲೆ ಆ ಆಟೋ ಇದು ಥಾರ್ ವೆಹಿಕಲ್ದವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಸೊ ಆ ಆಟೋಗೆ ಜೊತೆಗೆ ಪುಷ್ ಮಾಡಿ ಈಗ ಲಾರಿ ಜೊತೆ ಇಂಪ್ಯಾಕ್ಟ್ ಆಯಿತು. ಸೊ ಬೇಸಿಕಲಿ ಲಾರಿ ಮತ್ತು ಥಾರ್ ವೆಹಿಕಲ್ ಮಧ್ಯದಲ್ಲಿ ಆ ಆಟೋ ಸ್ಯಾಂಡ್ವಿಚ್ ಥರ ಆಗಿದೆ. ಈ ಆಟೋವಲ್ಲಿ ಟೋಟಲ್ 9 ಮೆಂಬರ್ಸ್ ಇತ್ತು. ಒಬ್ಬರು ಆಟೋ ಡ್ರೈವರ್ ಮೇಲ್ ಮತ್ತು 8 ಜನ ಲೇಡೀಸ್. ಔಟ್ ಆಫ್ ದಟ್ ಟೋಟಲ್ 5 ಜನದ್ದು ಡೆತ್ ಆಗಿದೆ, ಆಟೋ ಡ್ರೈವರ್ ಮತ್ತು 4 ಜನ ಲೇಡೀಸ್ದು. ಬೇರೆ 4 ಜನ ಲೇಡೀಸ್ಗೆ ಈಗ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ ಶಿಫ್ಟ್ ಮಾಡಿದ್ದಾರೆ. ಈ ಥಾರ್ ಡ್ರೈವರ್ ಗಾಡಿ ಇಲ್ಲಿ ಮುಂದೆ ಪಾರ್ಕ್ ಮಾಡಿ ಓಡ್ ಹೋಗಿದ್ದೀರಾ. ಬಟ್ ಅವ್ರದ್ದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀವಿ, ಅವ್ರಿಗೆ ಬೇಗ ಅರೆಸ್ಟ್ ಮಾಡ್ತೀವಿ.
ಮತ್ತು ಈ ಲಾರಿ ಕೂಡ ಯಾರು ಈ ಜಾಗ ಪಾರ್ಕ್ ಮಾಡಿದಾರೋ ಅವ್ರ ಮೇಲೆ ಕೂಡ ಕಠಿಣ. ಇನ್ನು ಅಪಘಾತದ ವಿಚಾರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸಿ ಮಾತನಾಡಿ, ಅಪಘಾತಕ್ಕೆ 3 ವಾಹನಗಳ ಚಾಲಕರು ಕಾರಣರಾಗಿದ್ದಾರೆ. ನಿಗದಿಗಿಂತ ಹೆಚ್ಚು ಪ್ರಯಾಣಿಕರನ್ನ ಸಾಗಿಸಿರುವುದು ಆಟೋ ಚಾಲಕನ ತಪ್ಪು. ಅತಿ ವೇಗವಾಗಿ ಬಂದಿರುವುದು ಥಾರ್ ಕಾರು ಚಾಲಕನ ತಪ್ಪಾಗಿದ್ದು, ನಿಲುಗಡೆ ಅಲ್ಲದಿದ್ರು ಹೆದ್ದಾರಿಯಲ್ಲಿ ಟ್ರಕ್ ನಿಲ್ಲಿಸಿರುವುದು ಟ್ರಕ್ ಚಾಲಕನ ತಪ್ಪಾಗಿದೆ. ಪ್ರಸ್ತುತ ಕಾರು ಚಾಲಕ ಪರಾರಿಯಾಗಿದ್ದು, ಆತನ ಪತ್ತೆ ಹಚ್ಚಿ ಕಾನೂನು ಕ್ರಮ ಜರುಗಿಸಲಾಗುವುದು ಮತ್ತು ಹೆದ್ದಾರಿಯಲ್ಲಿ ವಾಹನ ನಿಲ್ಲಿಸಿ ಅಪಘಾತಕ್ಕೆ ಕಾರಣವಾದ ಟ್ರಕ್ ಚಾಲಕನ ವಿರುದ್ಧವೂ ಪ್ರಕರಣ ದಾಖಲಿಸಲಾಗುವುದು ಎಂದರು. ಒಟ್ಟಿನಲ್ಲಿ ಅಧಿಕಾರಿಗಳ ಮತ್ತು ಭಾರೀ ವಾಹನಗಳ ತಪ್ಪಿಗೆ ಅಮಾಯಕ ಜೀವಗಳು ಬಲಿಯಾಗಿವೆ. ಜಿಲ್ಲೆಯಲ್ಲಿ ಸಂಚರಿಸುವ ಬಹುತೇಕ ಆಟೋಗಳಿಗೆ ಯಾವುದೇ ದಾಖಲೆಗಳೇ ಇಲ್ಲ ಎಂಬ ಆರೋಪಗಳಿವೆ. ಇನ್ನು ಕೆಲ ಆಟೋ ಚಾಲಕರು ಮದ್ಯ ಸೇವಿಸಿ ಆಟೋ ಓಡಿಸುವುದು, ಸಮವಸ್ತ್ರ ಇಲ್ಲದೆ ಓಡಿಸುವುದು, ಆಟೋ ದಾಖಲೆ ಹೊಂದಿರದಿರುವುದು ಸೇರಿದಂತೆ ಹಲವು ಸಂಚಾರಿ ನಿಯಮಗಳನ್ನೇ ಪಾಲಿಸುತ್ತಿಲ್ಲ ಎಂಬ ಆರೋಪಗಳಿವೆ. ಈ ಆರೋಪಗಳು ಪದೇ ಪದೇ ಕೇಳಿ ಬರುತ್ತಿದ್ದರೂ ಆರ್ಟಿಒ ಇನ್ಸ್ಪೆಕ್ಟರ್ಗಳಾಗ್ಲಿ ಸಂಚಾರಿ ಪೊಲೀಸರಾಗ್ಲಿ ಆಟೋಗಳ ಪರಿಶೀಲನೆ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದು ಇಂತಹ ದುರಂತಗಳಿಗೆ ಕಾರಣವಾಗುತ್ತಿದೆ. ಇನ್ನು ಸರಕು ಸಾಗಿಸುವ ಅಪೆ ಆಟೋಗಳಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಜನರನ್ನು ಕುರಿಗಳು ತುಂಬಿದಂತೆ ತುಂಬಿ ಸಂಚಾರ ಮಾಡುವುದು ಸಾಮಾನ್ಯವಾಗಿದೆ. ಬಿಬಿ ರಸ್ತೆಯಲ್ಲಿ ಸಂಚಾರಿ ಪೊಲೀಸರ ಎದುರಿನಲ್ಲೇ ನಿಗದಿಗೆ ಮೀರಿ ಪ್ರಯಾಣಿಕರನ್ನು ತುಂಬಿ ಆಟೋಗಳು ಸಂಚರಿಸುತ್ತಿದ್ರು. ಪೊಲೀಸರು ಮಾತ್ರ ಅತ್ತ ತಿರುಗಿಯೂ ನೋಡದ ಸ್ಥಿತಿ ಇದೆ. ಪೊಲೀಸರು ಮತ್ತು ಆರ್ಟಿಒ ಇನ್ಸ್ಪೆಕ್ಟರ್ಗಳ ನಿರ್ಲಕ್ಷ್ಯ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದುರಂತಗಳು ನಡೆಯುವ ಆತಂಕ ಇದ್ದು, ಈಗಲಾದರೂ ಸಂಚಾರಿ ಪೊಲೀಸರು ಮತ್ತು ಆರ್ಟಿಒ ಇನ್ಸ್ಪೆಕ್ಟರ್ಗಳು ಈ ಆಟೋಗಳತ್ತ ಗಮನ ವಹಿಸಲಿದ್ದಾರಾ ಕಾದು ನೋಡಬೇಕಾಗಿದೆ. ಪೊಲೀಸ್ದು ಮತ್ತು ಪಬ್ಲಿಕ್ದು ಮತ್ತು ಯಾರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಹೈವೇ ಮೇಲೆ ಅವರೆಲ್ಲಾರ್ದು ಸರಿಯಾಗಿ ಥರ ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಕೊಂಡು ಹೋಗಬೇಕು. ಫಾರ್ ಎಕ್ಸಾಂಪಲ್, ಈ ಲಾರಿ ರಾಂಗ್ ಜಾಗ ಪಾರ್ಕ್ ಮಾಡಿದ್ದಾರೆ, ಇದು ಪಾರ್ಕಿಂಗ್ ಪ್ಲೇಸ್ ಇಲ್ಲ. ಹಿಂದೆಯಿಂದ ಥಾರ್ ವೆಹಿಕಲ್ ಬರ್ತಾ ಇತ್ತು, ಅದು ಇದು ಸ್ಪೀಡ್ ಲಿಮಿಟ್ ಫಾಲೋ ಮಾಡಿಲ್ಲ, ಅವ್ರದ್ದು ಅದೇ ತಪ್ಪಿದೆ. ಆಟೋ ಡ್ರೈವರ್ದು ಎಕ್ಸೆಸ್ ಪ್ಯಾಸೆಂಜರ್ ಹಾಕಿದ್ದಾರೆ ಗಾಡಿಯಲ್ಲಿ, ಅದು ತಪ್ಪಿದೆ. ಸೊ ಎಲ್ಲ 3 ಗಾಡಿದವ್ರದ್ದು ತಪ್ಪಿದೆ. ಯಾರು ಟ್ರಾಫಿಕ್ ರೂಲ್ಸ್ ಸರಿಯಾಗಿ ಥರ ಫಾಲೋ ಮಾಡಲಿಲ್ಲ. ಸೊ ನಾನು ಪಬ್ಲಿಕ್ ಜೊತೆ ಮತ್ತು ಬೇರೆ ಏಜೆನ್ಸೀಸ್ ಯಾರು ಇನ್ವಾಲ್ವ್ ಇದ್ದಾರೆ ಅವರೆಲ್ಲರಿಗೆ ಅದೇ ಮನವಿ ಮಾಡ್ತೀವಿ, ದಯವಿಟ್ಟು ಎಲ್ಲರೂ ಟ್ರಾಫಿಕ್ ರೂಲ್ಸ್ಗೆ ಫಾಲೋ ಮಾಡಿ, ಆಮೇಲೆ ಆಕ್ಸಿಡೆಂಟ್ ಕಡಿಮೆ ಮಾಡೋಕ್ಕೆ ಆಗುತ್ತೆ. ಸುಬ್ಬು, ರಾಯಲ್ಸ್ ಕನ್ನಡ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ಇಂದು ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರು ಪತ್ರಕರ್ತರ ಕರ್ತವ್ಯಗಳನ್ನು ನೆನಪಿಸುವಂತೆ ಮಾತನಾಡಿದ್ದು ನಿಜವಾಗಿಯೂ ಅರ್ಥಪೂರ್ಣವಾಗಿತ್ತು. ಅಲ್ಲದೆ ಪ್ರಶ್ನಿಸುವ ಗುಣ ಕಳೆದುಕೊಳ್ಳುತ್ತಿರುವ ಪತ್ರಿಕೋದ್ಯಮವನ್ನು ತಿವಿದು ಎಚ್ಚರಿಸುವ ಕೆಲಸವನ್ನು ಗಣ್ಯರು ಮಾಡಿದರು. ಹಾಗಾದರೆ ಯಾರು ಏನು ಮಾತನಾಡಿದರು ನೋಡೋಣ ಬನ್ನಿ. ಜ್ಞಾನವೇ ಬೆಳಕು, ಆ ಬೆಳಕೆ ಜೀವನದ ದಾರಿ. ಇಂದಿನ ಈ ಪ್ರತಿಭಾ ಪುರಸ್ಕಾರದ ಶುಭ ಸಮಾರಂಭಕ್ಕೆ ದಿವ್ಯ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಚಾಲನೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಕನ್ನಡ ಭವನದಲ್ಲಿ ಇಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಜಿಲ್ಲಾ ಸಂಘದ ನೇತೃತ್ವದಲ್ಲಿ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದ್ದ 100 ಪತ್ರಕರ್ತರ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದರು. ಅಲ್ಲದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಸಂಸದ ಡಾಕ್ಟರ್ ಕೆ ಸುಧಾಕರ್, ಮುಖ್ಯಮಂತ್ರಿಗಳ ಮಾಜಿ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಮತ್ತು ಪತ್ರಕರ್ತರ ನಡುವೆ ಒಳ್ಳೆಯ ಸಂಬಂಧ ಇದೆ. ಇದು ಕಳ್ಳನಿಗೂ ಪೊಲೀಸರಿಗೂ ಒಳ್ಳೆಯ ಸಂಬಂಧ ಇದ್ದಂಗೆ. ಹೀಗಾದರೆ ಕಳ್ಳನನ್ನು ಹಿಡಿಯೋರು ಯಾರು? ಸಂಬಂಧ ಇರಬಾರ್ದು ಎನ್ನುತ್ತಿಲ್ಲ. ನಿಮ್ಮ ಕರ್ತವ್ಯ ನೀವು ಮಾಡಬೇಕಲ್ವೇ? ನಿಮ್ಮ ಕರ್ತವ್ಯ ಮರೆತು ಸಂಬಂಧ ಬೆಳೆಸೋದು ಸರಿಯಲ್ಲ. ಕಠಿಣ ವಿಚಾರಗಳಿಗೆ ಪ್ರಶ್ನೆ ಕೇಳದೆ ಉತ್ತಮ ಆಡಳಿತ ನಿರೀಕ್ಷೆ ಮಾಡಬೇಡಿ. ಪ್ರಶ್ನೆ ಕೇಳಿದಾಗಲೇ ಆಡಳಿತ ನಡೆಸುವವರು ಉತ್ತಮ ಆಡಳಿತ ನೀಡಲು ಸಾಧ್ಯ ಎಂದರು.
ರಾಜಕಾರಣಿಗಳು ಉಪ್ಪಿಟ್ಟು ದೋಸೆ ತಿಂದಿದ್ದು ಸುದ್ದಿಯಲ್ಲ, ಇದೀಗ ಡಿಜಿಟಲ್ ಪತ್ರಿಕೋದ್ಯಮ ನಡೆಯುತ್ತಿದೆ. ರಾಜಕಾರಣಿಗಳಿಗೆ ನಿವೃತ್ತಿಯೂ ಇಲ್ಲ, ಶಿಕ್ಷಣದ ಪರಿಮಿತಿಯೂ ಇಲ್ಲ. ಅದೇ ರೀತಿ ಪತ್ರಕರ್ತನಿಗೂ ನಿವೃತ್ತಿ ಇಲ್ಲ. ಬರೆಯುವ ಶಕ್ತಿ ಇರೋವರೆಗೂ ನೀವು ಪತ್ರಕರ್ತರೇ. ಬರೆಯಲು ತೋರಿಸುವ ಇಚ್ಛಾಶಕ್ತಿ ಇರೋವರೆಗೂ ವಯಸ್ಸಿಗೆ ಮಿತಿ ಇಲ್ಲದೆ ನಿಮ್ಮ ವೃತ್ತಿ ಮುಂದುವರಿಸಬಹುದು. ಸಾರ್ವಜನಿಕ ಜವಾಬ್ದಾರಿ ಪತ್ರಕರ್ತರಿಗಿದೆ. ರಾಜಕಾರಣಿಗಳ ನಿರ್ಣಯಗಳು ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಅದೇ ರೀತಿಯಲ್ಲಿ ಪತ್ರಕರ್ತರು ಬರೆಯುವ ವರದಿಯು ಸಮಾಜದ ಮೇಲೆ ಪರಿಣಾಮ ಬೀರಲಿದೆ. ರಾಜಕಾರಣಿ ಮತ್ತು ಪತ್ರಕರ್ತರ ಬುದ್ಧಿವಂತಿಕೆ ಸಮಾಜದ ಅನುಕೂಲಕ್ಕಿರಲಿ ಎಂದು ಆಶಿಸಿದರು. ಹಂಗೆ ಏನೋ ಮಾಡೋಕ್ಕೂ ಮೇಲೇನೋ ಆಗ್ತಾ ಇರ್ತದೆ. ನಾನು ಹೇಳ್ತಾ ಇದ್ದೆ, ಪ್ರಶ್ನೆ ಮಾಡುವಂಥದ್ದು ನಿಮ್ಮ ಹಕ್ಕು, ಅದು ಬಳಕೆ ಆಗಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾಳ ಕಂಫರ್ಟ್ ಝೋನ್ ಇದೆ. ಒಳ್ಳೆಯ ಸಂಬಂಧ ಇದೆ ರಾಜಕಾರಣಿಗಳಿಗೆ, ಪತ್ರಕರ್ತರಿಗೆ. ಶಿವಾನಂದ, ನೀನು ಯಾರಿಗಾದರೂ ಹುಷಾರಿದ್ದಾಗ ದುಡ್ಡು ಕೊಡಿಸೋದು ಬೇರೆ, ಆದರೆ ನಿಮ್ಮ ವೃತ್ತಿಯಲ್ಲಿ ರಾಜಕಾರಣಿಗಳು ನೀವು ಒಳ್ಳೆಯ ಸಂಬಂಧ ಆಗಿಬಿಟ್ರೆ ಕಳ್ಳರಿಗೂ ಪೊಲೀಸರಿಗೂ ಒಳ್ಳೆಯ ಸಂಬಂಧ ಅದ. ಇನ್ನು ಹಿಡಿಯೋರು ಯಾರೀಗ? ಒಳ್ಳೆ ಸಂಬಂಧ ಇರಬಾರ್ದು ಅಂತ ನಾನು ಹೇಳಲ್ಲ, ಅದು ನಿಮ್ಮ ಕರ್ತವ್ಯ ನೀವು ಮಾಡಬೇಕಲ್ಲ, ಅದು ಆಗ್ತಾ ಇಲ್ಲ. ಭಾಳ ಅತ್ಯಂತ ಬೇಕಾಗಿರುವಂಥ ಪ್ರಶ್ನೆಗಳನ್ನು ನೀವು ಕೇಳ್ತೀರಿ. ಪ್ರಶ್ನೆಗಳನ್ನು ನಾನೇ ಒಂದೊಂದು ಸತಿ ಹೇಳ್ತೀನಿ, ಏನ್ರು ಇಂಥದ್ದು ಕೇಳ್ರು, ಇದನ್ನ ಯಾಕೆ ಬಿಟ್ರಿ, ಇದಕ್ಕಿಂತ ಇದನ್ನು ಕೇಳುವ. ಎಲ್ಲಿವರೆಗೂ ನಿಮ್ಮ ಪ್ರಶ್ನೆ ಕೇಳುವಂಥ ಒಂದು ಕಠಿಣವಾಗಿರುವಂಥ ವಿಚಾರಗಳಿಗೆ ಪ್ರಶ್ನೆ ಕೇಳಿದ್ರು ಅಲ್ಲಿವರೆಗೂ ಉತ್ತಮ ಆಡಳಿತವನ್ನು ನಿರೀಕ್ಷೆ ಮಾಡಬೇಡಿ. ಇನ್ಫ್ಯಾಕ್ಟು ಆಡಳಿತಗಾರರು ಕೂಡ ಇಂಥ ಪ್ರಶ್ನೆಗಳು ಕೇಳಿದಾಗಲೇ ಅವರಿಗೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಂದು ವಿಚಾರ ಬರ್ತೈತೆ. ಅದನ್ನು ಅನುಷ್ಠಾನ ಮಾಡಿದರೆ ಅವ್ರಿಗೆ ಒಳ್ಳೆಯ ಹೆಸರು. ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛಪಡ್ತೀನಿ, ನನ್ನ ಪತ್ರಕರ್ತರ ಮಿತ್ರರು ಅಲ್ಲಿ ಹುಬ್ಬಳ್ಳಿಯಿಂದ ಹಿಡಿದು ಬೆಂಗಳೂರುವರೆಗೂ ಎಲ್ಲ ಕಡೆ ಆ ಸಂದರ್ಭದಲ್ಲಿ ಅವರು ನಮ್ಗೆ ಕೇಳ್ತಿರುವಂಥ ಪ್ರಶ್ನೆ ಇಷ್ಟು ಕಠಿಣವಾದಂಥ ಪ್ರಶ್ನೆ ಇತ್ತು. ಒಬ್ಬರು ಮದನ್ ಮೋಹನ್ ಅಂತಿದ್ರು ಹುಬ್ಬಳ್ಳಿಯಲ್ಲಿ, ಹಿಂದೂ ಪತ್ರಿಕೆ. ಅವರ ಪ್ರೆಸ್ ಕಾನ್ಫರೆನ್ಸ್ ಅಂತಂದ್ರೆ ದೊಡ್ಡ ದೊಡ್ಡವರು ಸುದ್ದ ಭಾಳಷ್ಟು ವಿಚಾರ ಮಾಡ್ತಾಯಿದ್ರು, ಅಟೆಂಡ್ ಆಗಬೇಕು ಬೇಡ. ಭಾಳ ಅನ್ಕಂಫರ್ಟಬಲ್ ಪ್ರಶ್ನೆ. ಆ ಪ್ರಶ್ನೆಯ ಉತ್ತರ ಜಗಳವನ್ನು ನೋಡಿದಾಗ ಏನಪ್ಪ ಹಿಂಗಿದ್ದಾರೆ ಅನಿಸುತ್ತೆ. ಆದರೆ ಅದು ಮುಗಿದ ಮೇಲೆ ಅವರು ವರದಿ ಬರಿತಿದ್ರಲ್ಲ, ಇಷ್ಟು ಸಕಾರಾತ್ಮಕವಾಗಿ ವರದಿ ಬರಿತಿದ್ರು. ನಮ್ಮ ಕಡೆಯಿಂದ ನಮ್ಮ ಬಾಯಿಂದ ಏನು ಹೇಳಿಸ್ತಾರೆ ಅದನ್ನೇ ಮುಖ್ಯವಾಗಿ ಬರಿತಿದ್ರು ಹೊರತಾಗಿ ಅವರ ಪ್ರಶ್ನೆ. ಯಾವುದಾದ್ರೂ ಒಂದು ಶಕ್ತಿ ಬೆಳಿಬೇಕಾದ್ರೆ ಅದನ್ನು ಪ್ರಶ್ನೆ ಮಾಡಲೇಬೇಕು. ಫೇತ್ ಇದೆಯಲ್ಲ, ನಂಬಿಕೆ ಇದೆಯಲ್ಲ, ನಂಬಿಕೆಗೆ ಯಾವುದೇ ಆಧಾರ ಇಲ್ಲ. ಆದರೆ ಸೈನ್ಸ್ಗೆ ಆಧಾರ ಬೇಕು. ನಿಮಗೆ ಸೈನ್ಸಿಗೆ ಲಾಜಿಕಲ್ ಥಿಂಕಿಂಗ್ ಬೇಕಾದರೆ, ತರ್ಕಬದ್ಧವಾದ ಚಿಂತನೆ ಬೇಕಾದರೆ ಪ್ರಶ್ನೆಗಳನ್ನು ಅಥವಾ ಸಂಶಯದಿಂದಲೇ ನೀವು ಹೊಸ ಚಿಂತನೆಯನ್ನು ಹುಟ್ಟಾಕ್ತದೆ. ಈ ಪ್ರಶ್ನೆ ಕೇಳುವಂಥ ಅಧಿಕಾರ ಪ್ರಜಾಪ್ರಭುತ್ವದಲ್ಲಿ ಅತಿ ಹೆಚ್ಚು ನೆನಪು ಮಾಡಿಕೊಂಡು ನಾವೆಲ್ಲರೂ ಸೇರಿ ಅತ್ಯಂತ ಪ್ರೀತಿಯಿಂದ ಆಹ್ವಾನವನ್ನು ಮಾಡಿದ್ದೀರಿ. ಇದು ನಿಮ್ಮ ಕೃತಜ್ಞತೆಯ ಮನೋಭಾವ ದೊಡ್ಡ ಗುಣ ತೋರಿಸ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಇದು ಬಹಳ ಮುಖ್ಯ. ಇವತ್ತಿನ ಜಗತ್ತಿನಲ್ಲಿ ಕೃತಜ್ಞತೆ ಅನ್ನುವಂಥದ್ದು ಬಹಳ ಕಡಿಮೆ ಆಗ್ತದೆ. ಇನ್ಫ್ಯಾಕ್ಟು ಬೈಬಲಲ್ಲಿ ಹೇಳ್ತಾರೆ, ಗ್ರ್ಯಾಟಿಟ್ಯೂಡ್ ಇಸ್ ದ ಗ್ರೇಟೆಸ್ಟ್ ವರ್ಚ್ಯೂ. ಕೃತಜ್ಞತೆ ಇಲ್ಲದವರು ಮನುಷ್ಯರೇ ಅಲ್ಲ. ಈ ಜಾಗತೀಕರಣ, ಖಾಸಗೀಕರಣ ನಡುವೆ ಅಂತಃಕರಣವನ್ನು ನಾವು ನೋಡ್ತಾ ಇದ್ದೀವಿ. ಅಂತಃಕರಣ ಇಲ್ಲದೆ ಇದ್ದರೆ ಆ ಮನುಷ್ಯರ ಸಂಬಂಧವೇ ಇರೋದಿಲ್ಲ.
ಅಂಥದ್ರಲ್ಲಿ ಈ ಕೆಲಸವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಪ್ರಸ್ತುತ ಎಐ ಯುಗದಲ್ಲಿ ಜ್ಞಾನದ ಶಕ್ತಿಯ ಮೂಲಕ ವಿಶ್ವಕ್ಕೆ ಪರಿಚಯಿಸುತ್ತಿದೆ ಭಾರತ. ಬಂಡವಾಳಶಾಹಿಗಳು ಮಾಧ್ಯಮವನ್ನು ನಿಯಂತ್ರಿಸುತ್ತಿದ್ದಾರೆ. ಪ್ರಸ್ತುತ ಮಾಧ್ಯಮಗಳು ಸತ್ಯ ತೋರಿಸುತ್ತಿವೆ ಎಂದರೆ ಅದು ಸುಳ್ಳು ಹೇಳಿದಂತೆ. ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದವರು ಪತ್ರಿಕೋದ್ಯಮ ನಡೆಸಿದರೆ ಅವರ ಒತ್ತಡ ಆಡಳಿತದ ಮೇಲೆ ಪ್ರಭಾವ ಬೀರುತ್ತದೆ. ಇದರಿಂದ ಕೆಳಗೆ ಕೆಲಸ ಮಾಡುವವರ ಕೈ ಕಟ್ಟಿ ಹಾಕಿದಂತಾಗುತ್ತದೆ. ಎಲ್ಲವೂ ವೈರಲ್ ಆಗಬೇಕು, ಮೊದಲು ಪ್ರಸಾರ ಆಗಬೇಕು ಎಂಬ ಉದ್ದೇಶ ಈಗ ಪತ್ರಿಕೋದ್ಯಮಕ್ಕೆ ಕಳಂಕವಾಗುತ್ತಿದೆ. ವೈರಲ್ ಮಾಡಲು ಹೋಗಿ ಸಮಾಜದಲ್ಲಿ ವೈರಸ್ ಆಗಬೇಡಿ. ಪತ್ರಿಕೋದ್ಯಮಕ್ಕೆ ಆತ್ಮಸಾಕ್ಷಿ ಮುಖ್ಯ ಎಂದು ತಿಳಿಸಿದರು. ಕಾಲಕ್ರಮೇಣ ಏನಾಗಿದೆ ಚರಿತ್ರೆ ನಿಮಗೆಲ್ಲ ಕೂಡ ಗೊತ್ತಿದೆ. ಏನೇನು ದಾಳಿಗಳಾದ್ಮೇಲೆ ಬ್ರಿಟಿಷರು ಬಂದರು, ಇವೆಲ್ಲ ಆದ್ಮೇಲೆ ಯಾವ ರೀತಿ ಆಗಿದೆ ಅಂತ. ಮತ್ತೆ ಈ ಎಐ ಯುಗ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರತಕ್ಕಂಥ ಈ ಯುಗದಲ್ಲಿ ತಂತ್ರಜ್ಞಾನ ಇರತಕ್ಕಂಥ ಹೊಸ ಆವಿಷ್ಕಾರಗಳಾಗ್ತಾ ಇರತಕ್ಕಂಥ ಈ ದಿನಮಾನಗಳಲ್ಲಿ ಮತ್ತೆ ಇವತ್ತು ನಮ್ಮ ದೇಶ ಜ್ಞಾನದ ಶಕ್ತಿಯ ಮೂಲಕ ಮತ್ತೆ ನಾವು ಇಡೀ ವಿಶ್ವದಲ್ಲಿ ನಮ್ಮ ಛಾಪನ್ನ ನಾವು ಮೂಡಿಸ್ತಾ ಇದ್ದೇವೆ. ಇವತ್ತು ದೇಶದ ಪ್ರಪಂಚದ ಅತ್ಯಂತ ಪ್ರತಿಷ್ಠಿತ ಇವತ್ತು ಕಂಪನಿಗಳ ಸಿಇಒಗಳು ಯಾರಿದ್ದಾರೆ, ಮುಖ್ಯಸ್ಥರು ಯಾರಿದ್ದಾರೆ, ಅದು ನಮ್ಮ ದೇಶದವರಿದ್ದಾರೆ. ಗೂಗಲ್ ತಗೊಳ್ಳಿ, ಸತ್ಯ ನಡೆಯಲ್ಲ ತಗೊಳ್ಳಿ, ಸುಂದರ್ ಪಿಚೈ ತಗೊಳ್ಳಿ, ಯಾವುದಾದ್ರೂ ತಗೊಳ್ಳಿ, ಇವತ್ತು ನಮ್ಮವರೇ ಮುಖ್ಯಸ್ಥರಾಗಿದ್ದಾರೆ. ಇವರೆಲ್ಲ ಹಿನ್ನೆಲೆ ನೋಡಿ, ಯಾರು ಕೂಡ ಮಧ್ಯಮ ವರ್ಗದಲ್ಲಿ ಕೂಡ ಹುಟ್ಟಿಲ್ಲ. ಅದಕ್ಕಿಂತ ಕೆಳಗಡೆ ಮಧ್ಯಮ ವರ್ಗದ ಕೆಳಗಡೆ ಇರ್ತಕ್ಕಂಥ ಮಕ್ಕಳು ಇವತ್ತು ಅಲ್ಲಿಗೆ ಮುಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಇದ್ದದ್ದು ಎರಡೇ: ಒಂದು ಕನಸು, ಎರಡು ದುಡಿಮೆ ಅಂದ್ರೆ ಪರಿಶ್ರಮ. ಇವೆರಡರಿಂದ ಅಷ್ಟೇ ಅವ್ರು ಮುಟ್ಟಿರೋದು, ಇನ್ನೇನು ಅಲ್ಲ. ಅವ್ರು ಮುಟ್ಟಿದ್ದಾರೆ ಅಂದ್ರೆ ನಿಮ್ಮ ಈಗ ಏನು ಪ್ರತಿಭಾವಂತರು ನೀವು ಇವತ್ತು ಬಂದಿದ್ದೀರಿ, ಪ್ರತಿಭೆ ಪುರಸ್ಕಾರಕ್ಕೆ ಇವತ್ತು ಪಾತ್ರರಾಗಿದ್ದೀರಿ. ಪ್ರತಿಯೊಂದು ಮಗುವಿಗೂ ಕೂಡ ನಿಮಗೆ ಆ ಶಕ್ತಿ ಇದೆ, ಆ ಚೈತನ್ಯ ಇದೆ. ಆ ಕನಸನ್ನು ಕಾಣಿ, ಆ ಪರಿಶ್ರಮ ಹಾಕಿ 100ಕ್ಕೆ 100 ನಿಮ್ಮ ಗುರಿ ನೀವು ತಲುಪ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಯಾವಾಗಲೂ ಕೂಡ ಪತ್ರಕರ್ತರ ಜೊತೆ, ಮಾಧ್ಯಮ ಸ್ನೇಹಿತರ ಜೊತೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಹೇಳಿರೋ ಹಾಗೆ ಅತ್ಯಂತ ಸ್ನೇಹದ ಸಂಬಂಧವನ್ನು ಇಟ್ಕೊಂಡು ನಾನು ಕೂಡ ಅವರು ಯಾವುದೇ ಎಲ್ಲ ಸಹಕಾರ ಅವರು ನನಗೆ ಕೊಟ್ಟಿದ್ದಾರೆ. ಮತ್ತು ಬರೀ ಸಹಕಾರ ಕೊಟ್ಟರೆ ಸಾಕಾಗಲ್ಲ. ನಾನು ತಪ್ಪು ಮಾಡಿದಾಗ ತಪ್ಪನ್ನ ತಿದ್ದಿ ಹೇಳುವಂಥ ಕೆಲಸ ಕೂಡ ಮಾಡಿದ್ದೆ. ಅದು ಅವಶ್ಯಕತೆ ಇದೆ. ಅದನ್ನು ನಾನು ಎಂದೂ ಕೂಡ ಅದನ್ನು ತಪ್ಪಾಗಿ ಸ್ವೀಕಾರ ಮಾಡಿಲ್ಲ, ಅದನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿದೆ. ಹಾಗಾಗಿ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ನಮ್ಮ ಜಯರಾಮಣ್ಣವರು ಅಧ್ಯಕ್ಷರಿದ್ದಾಗ ಒಂದು ಒಳ್ಳೆಯ ಕಟ್ಟಡವನ್ನು ನೀವು ನಿರ್ಮಾಣ ಮಾಡ್ತಾ ಇದ್ದೀರಿ. ಕಳೆದ ಸಾಲಿನಲ್ಲಿ ಕೂಡ 10 ಲಕ್ಷ ಕೊಟ್ಟಿದ್ದೇನೆ, ಈ ವರ್ಷ ಕೂಡ 10 ಲಕ್ಷ ಕೊಟ್ಟಿದ್ದೇನೆ. ಮುಂದೆಯೂ ಕೂಡ ಈ ಸಂಘದ ಜೊತೆ, ನಿಮ್ಮ ಕುಟುಂಬದ ಏನು ನಿಮ್ಮ ಕುಟುಂಬ ಇದೆ, ಆ ಕುಟುಂಬದ ಜೊತೆ ಇದೇ ರೀತಿ ಅವಿನಾಭಾವ ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ ಬಯಸ್ತೇನೆ. ಮತ್ತು ನಿಮಗೆ ಎರಡೇ ಮಾತನ್ನ ಹೇಳಬೇಕು ಅಂತಂದ್ರೆ, ನಂಗೆ ಗೊತ್ತಿದೆ ಇವತ್ತು ಎಲ್ಲರಿಗೂ ನೀವೆಲ್ಲ ಕೂಡ ಒಂದೊಂದು ಇವತ್ತು ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಪತ್ರಿಕೋದ್ಯಮ ಸಮಾಜವನ್ನು ಬಡಿದೆಬ್ಬಿಸುವ ಸಂವಿಧಾನದ 4ನೇ ಅಂಗ. ಅದು ಸತ್ಯ ಹೇಳಬೇಕು. ಆ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡಬೇಕು ಎಂದರು. ಅಲ್ಲದೆ ಬೆಂಗಳೂರು ಉತ್ತರ ವಿವಿಯಲ್ಲಿ ಪತ್ರಿಕೋದ್ಯಮ ಪದವಿ ಅನಿವಾರ್ಯ ಕಾರಣಗಳಿಂದ ರದ್ದಾಗಿದ್ದು, ಅದನ್ನು ಪುನರ್ ಸ್ಥಾಪಿಸಲು ಪ್ರಯತ್ನಿಸಲಾಗುವುದು. ಮತ್ತು ಚಿಂತಾಮಣಿಯಲ್ಲಿ ಈಗಾಗಲೇ ಪತ್ರಿಕೋದ್ಯಮ ಪದವಿ ಕೋರ್ಸ್ ಆರಂಭವಾಗಿದೆ. ಆದರೆ ವಿದ್ಯಾರ್ಥಿಗಳು ಆಸಕ್ತಿ ತೋರುತ್ತಿಲ್ಲ ಎಂದರು. ಇವತ್ತು ಸುಮಾರು
100ಕ್ಕಿಂತ ಹೆಚ್ಚು ಇವತ್ತು ಅಸಂಘಟಿತ ವಿಭಾಗಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಿದೆ. ಹಿಂದೆ ಬಹುಶಃ ಕೇವಲ ಬರೀ 21 ವಿಭಾಗಗಳಿತ್ತು. ಆದರೆ ಈಗ ಪ್ರತಿಯೊಂದು ವೃತ್ತಿಯನ್ನು ಇವತ್ತು ಅಸಂಘಟಿತ ಕ್ಷೇತ್ರವಾಗಿ ಅದನ್ನು ಘೋಷಣೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಮತ್ತು ಅದಕ್ಕೆ ಯಾವ ರೀತಿ ಅವರ ಬದುಕುಗಳಲ್ಲಿ ಬದಲಾವಣೆ, ಅವರ ಕಷ್ಟ ಕಾರ್ಪಣ್ಯಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಭಾಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡು ನಮ್ಮ ಅಂದಿನ, ಈಗ ನಾವೆಲ್ಲ ಮಾಜಿ ಆಗಿದ್ದೀವಿ, ನಮ್ಮ ಮಂತ್ರಿಗಳಾಗಿದ್ದಂಥ ಸಂತೋಷ್ ಲಾಡ್ ಅವರು ಭಾಳ ಜವಾಬ್ದಾರಿಯುತವಾಗಿ ಅವರ ಒಂದು ಏನೆಲ್ಲ ಬೇಡಿಕೆಗಳಿದ್ದಾವೆ ಅದಕ್ಕೆ ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಅದರಿಂದ ಅದರ ಸದುಪಯೋಗ ಸಹ ತಾವೆಲ್ಲ ಪಡಿಬೇಕು. ಸಂಘ ಕೂಡ ಬಹುಶಃ ಸಂಘದ ಪದಾಧಿಕಾರಿಗಳು, ಸಂಘದ ಮುಖ್ಯಸ್ಥರೆಲ್ಲರೂ ತಮಗೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಾವು ಕೊಡ್ತಾರೆ. ಅದರಿಂದ ಇವೆಲ್ಲ ವಿಷಯಗಳನ್ನು ಮುಂದೆ ಹೇಳ್ತಾ, ಈಗ ನಮ್ಮ ಜಮೀರ್ ಅಹಮದ್ ಖಾನ್ ಅವರ ಜೊತೆಯಲ್ಲಿ ಮಾಧ್ಯಮ ಸಲಹೆಗಾರರು, ನಮ್ಮ ಜೊತೆಯಲ್ಲೂ ಇವತ್ತೆಲ್ಲ ಮಂತ್ರಿಗಳ ಜೊತೆಯಲ್ಲಿ ಮಾಧ್ಯಮ ಸಲಹೆಗಾರರಿದ್ದಾರೆ. ಅಂದರೆ ಯಾವ ರೀತಿ ಇದ್ರ ಪ್ರಾಮುಖ್ಯತೆಯನ್ನು ಪಡೆದಿದೆ ಹಿಂದೆ. ಯಾಕಂದರೆ ನಾನು ನಮ್ಮ ತಂದೆಯವ್ರ ಕಾಲದಲ್ಲಿ ನಾನು ನೋಡ್ತಾ ಇದ್ದೆ, 1992ರಿಂದ 94 ಗೋಪಿ ಅವ್ರಿಗೆ ಗೊತ್ತು. ಆವಾಗ ಈ ರೀತಿಯಾಗಿ ಮಂತ್ರಿಗಳ ಜೊತೆಯಲ್ಲಿ ಮಾಧ್ಯಮ ಸಲಹೆಗಾರರೊಬ್ಬರನ್ನ ಇಟ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಒಂದು ವಾಡಿಕೆ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಮುಖ್ಯ ಇವತ್ತು ನಾವು ಮಾಡ್ತಕ್ಕಂಥ ಕೆಲಸ, ನಾವು ಸಮಾಜ ಪರವಾಗಿ ಅಥವಾ ನಾವು ಸರ್ಕಾರ ತೆಗೆದುಕೊಳ್ತಕ್ಕಂಥ ಹಲವಾರು ತೀರ್ಮಾನಗಳನ್ನು ನಾವು ಇವತ್ತು ಪತ್ರಿಕೋದ್ಯಮದ ಮುಖಾಂತರ ಅದನ್ನು ಮುಗಿಸ್ತಕ್ಕಂಥದ್ದಕ್ಕೆ ಪತ್ರಿಕೋದ್ಯಮದ ಒಬ್ಬ ವ್ಯಕ್ತಿನೇ ನಮ್ಮ ಜೊತೆಯಲ್ಲಿದ್ದರೆ ಉತ್ತಮವಾಗಿ ಅದನ್ನು ಪ್ರಚಾರ ಪಡಿಸ್ಲಿಕ್ಕೆ ಆಗತ್ತೆ ಅಂತಕ್ಕಂಥ ಒಂದು ಇದನ್ನು ಇವತ್ತು ಮನಗಂಡು ಇವತ್ತು ಎಲ್ಲರನ್ನೂ ಇವತ್ತು ಜೊತೆಯಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸ ಆಗಿದೆ. ಅದರಿಂದ ಇವತ್ತು ಈ ಒಂದು ಮಹತ್ತರವಾದಂಥ ಜವಾಬ್ದಾರಿನ ತಾವು ಹೊತ್ಕೊಂಡಿದ್ದೀರಾ. ನಾನು ವಿಶೇಷವಾಗಿ ಮಕ್ಕಳಿಗೆ ಹೇಳ್ತಕ್ಕಂಥದ್ದಿಷ್ಟೇ, ತಾವು ಏನು ತಮ್ಮ ಪ್ಯಾಷನ್ ಏನಿದೆ, ಏನು ತಮ್ಮ ಒಂದು ದಿಕ್ಕಿನಲ್ಲಿ ತಮ್ಮ ಮನಸ್ಸು ಯಾವ ಒಂದು ವೃತ್ತಿಯನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ಅದಕ್ಕೆ ಆಲೋಚನೆ ಇದೆ, ಅದರ ಕಡೆ ತಾವು ಗಮನ ಕೊಡೋದ್ರ ಜೊತೆಗೆ ಪರ್ಯಾಯವಾಗಿ ಏನೆಲ್ಲ ನಮ್ಮ ಮುಂದೆ ಅವಕಾಶಗಳಿದ್ದಾವೆ ಅಂತಕ್ಕಂಥದ್ರ ಬಗ್ಗೆನೂ ತಾವು ಸ್ವಲ್ಪ ಇವತ್ತೇನು ಅಂತರ್ಜಾಲ ಇವತ್ತೇನಿದೆ, ಇಂಟರ್ನೆಟ್ಗೆ ಹೋದರೆ ನಾವು ಇವತ್ತು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಎಲ್ಲ ಮಾಹಿತಿ ಸಿಗ್ತದೆ. ಏನು ಇವತ್ತು ಯಾವುದು ಪ್ರಸ್ತುತ ಇದೆ, ನಾಳೆ ನೀವು ಪದವಿ ಕೋರ್ಸನ್ನು ಸೇರಿದ ಮೇಲೆ 3 ವರ್ಷ ಅಥವಾ 4 ವರ್ಷ ನೀವು ಪದವಿ ಪಡಿತಕ್ಕಂಥ ಸಂದರ್ಭಕ್ಕೆ ಬಂದಾಗ ಅದು ಅಪ್ರಸ್ತುತ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಭಾಳ ವೇಗವಾಗಿ ಇವತ್ತು ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ಮಾಹಿತಿ ತಂತ್ರಜ್ಞಾನ ಇವತ್ತು ಯಾವ ಮಟ್ಟಕ್ಕೆ ವೇಗ ಪಡೆದಿದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲಂತೂ ಯಾವ ಕ್ಷಣದಲ್ಲಿ ಏನು ಬದಲಾಗುತ್ತೆ. ಇವತ್ತು ಮುಂದಿನ ದಿನಗಳಲ್ಲಿ ನಾವೇ ಸೃಷ್ಟಿಕರ್ತರು, ನಾವೇ ಅದನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇವತ್ತು ಮಾನವನ ಒಂದು ಕೆಲಸದ ಮೇಲೆ ಇವತ್ತು ಎಷ್ಟು ದೊಡ್ಡ ಪರಿಣಾಮ ಇವತ್ತು ಬೀರ್ತಾ ಇದೆ. ಯಾವ ಮಟ್ಟಕ್ಕೆ ಇವತ್ತು ಕೈಗಾರಿಕೆಗಳ ಕ್ಷೇತ್ರದಲ್ಲಿ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಕಾರಣದಿಂದ ಇವತ್ತು ಎಷ್ಟು ಜನ ಉದ್ಯೋಗಗಳನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾತ್ರಿ ಇಡೀ ಕೈಗಾರಿಕೆಗಳಲ್ಲಿ ಕೆಲಸ ಆಗ್ತಕ್ಕಂಥದ್ದು ಏನು ಇವತ್ತು ರೋಬೋಟಿಕ್ಸ್ ಏನು ರೋಬೋಸ್ ಇದ್ದಾವೆ, ಇವತ್ತು ಮನುಷ್ಯ ಮಾಡ್ತಕ್ಕಂಥ ಕೆಲಸ ಕತ್ತಲೆಯಲ್ಲಿ ಡಾರ್ಕ್ ಫ್ಯಾಕ್ಟ್ರೀಸ್ ಅಂತೇಳಿ ಕರೀತಾರೆ. ಡಾರ್ಕ್ ಫ್ಯಾಕ್ಟ್ರೀಸ್ ಅಂದರೆ ಲೈಟು ಬೇಕಿಲ್ಲ, ಏನೂ ಬೇಕಿಲ್ಲ, ಬರೀ ಪ್ರೋಗ್ರಾಮ್ ಮಾಡಿಬಿಟ್ಬಿಟ್ರೆ ದಿನದ 24 ಗಂಟೆ ಅದು ಪ್ರೊಡಕ್ಷನ್ ಆಗ್ತಾ ಇರ್ತದೆ. ಅದ್ರ ಕೆಲಸ ಅದು ಏನು ಪ್ರೋಗ್ರಾಮ್ ಮಾಡಿರ್ತೀವಿ ಅದರಂತ ಆಗ್ತಾ ಇರ್ತದೆ. ಆದರೆ ಪ್ರೋಗ್ರಾಮ್ ಮಾಡೋಂಥವ್ರು ನಾವೇ. ಆದರೆ ಏನು ಹಿಂದೆ ಏನು ಮಾನವನ ಅವಶ್ಯಕತೆ ಇತ್ತು, ನಮ್ಮ ಲೇಬರ್ ಅವಶ್ಯಕತೆ ಇತ್ತು, ಆ ಲೇಬರ್ನ ಇವತ್ತು ಒಂದು ಅವಶ್ಯಕತೆ ಇವತ್ತು ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಪರ್ಯಾಯವಾಗಿ ನಾವು ಇವತ್ತು ಮಾರ್ಗಗಳನ್ನು ಹುಡುಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗಿದೆ. ಅದರಿಂದ ಇವೆಲ್ಲರ ಸವಾಲುಗಳ ನಡುವೆ ಏನು ಮಕ್ಕಳು ಭಾಳ ಸಣ್ಣ ವಯಸ್ಸಿನಿಂದನೇ ನಾವು ಏನು ಯಾವ ಒಂದು ಆಯ್ಕೆಗಳು ನಮ್ಮ ಮುಂದೆ ಇದ್ದಾವೆ, ಯಾವ ರೀತಿ ನಮ್ಮ ಮುಂದೆ ಕೆರಿಯರ್ ಆಪ್ಷನ್ಸ್ ಇದಾವೆ ಅಂತಕ್ಕಂಥದ್ದು. ಮೀನು ಹಿಡಿಯಲು ಹೋದ ವ್ಯಕ್ತಿಯೊಬ್ಬ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ನಡೆದಿದೆ. ವೆಂಕಟಾಪುರದ ಗ್ರಾಮದ ನಿವಾಸಿ ಮೃತಪಟ್ಟ ವ್ಯಕ್ತಿ ಎಂದು ಗುರುತಿಸಲಾಗಿದ್ದು, ಗುಡಿಬಂಡೆ ಪೊಲೀಸರಿಂದ ತನಿಖೆ ಮುಂದುವರಿಯಲಿದೆ. ಮೀನು ಹಿಡಿಯಲು ಹೋದ ವ್ಯಕ್ತಿಯೊಬ್ಬ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ನಡೆದಿದೆ. ವೆಂಕಟಾಪುರಂ ಗ್ರಾಮದ ನಿವಾಸಿ ಮೃತಪಟ್ಟ ವ್ಯಕ್ತಿ ಎಂದು ಗುರುತಿಸಲಾಗಿದ್ದು, ಗುಡಿಬಂಡೆ ಪೊಲೀಸರಿಂದ ತನಿಖೆ ಮುಂದುವರೆದಿದೆ.
ಕುಂಟೆ ದಡದಲ್ಲಿ ಬೈಕ್ ಬಟ್ಟೆ ಪತ್ತೆಯಾಗಿದ್ದು ಕೂಡಲೇ ವಿಷಯವನ್ನು ಅಗ್ನಿಶಾಮಕ ದಳಕ್ಕೆ ತಿಳಿಸಿದ್ದು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳ ಸಿಬ್ಬಂದಿ ಶವ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೃತ ವ್ಯಕ್ತಿ ಕರ್ನಾಟಕ ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿರುವ ವೆಂಕಟಾಪುರಂ ಗ್ರಾಮದ ನಿವಾಸಿ ಮಂಜು ಎಂದು ಗುರುತಿಸಲಾಗಿದೆ. ಮಂಜು ಮೀನು ಹಿಡಿಯುವ ಉದ್ದೇಶದಿಂದ ತಿರುಮಡಿ ಪಂಚಾಯಿತಿ ವ್ಯಾಪ್ತಿಯ ಸಣ್ಣ ನೀರಿನ ಕುಂಟೆಗೆ ಹೋಗಿದ್ರು ಎನ್ನಲಾಗಿದೆ. ಆದರೆ ಸಂಜೆಯಾದ್ರೂ ಮನೆಗೆ ಮರಳದ ಹಿನ್ನೆಲೆಯಲ್ಲಿ ಕುಟುಂಬದವರು ಆತಂಕಗೊಂಡಿದ್ರು. ಮಾಹಿತಿ ತಿಳಿಯುತ್ತಿದ್ದಂತೆ ಗುಡಿಬಂಡೆ ಪೊಲೀಸ್ ಠಾಣೆ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಕುಂಟೆಯ ದಡದಲ್ಲಿ ಮಂಜು ಬೈಕ್ ಮತ್ತು ಅವರ ವಸ್ತುಗಳು ಪತ್ತೆಯಾಗಿದ್ದು ಅವರು ನೀರಿನಲ್ಲಿ ಮುಳುಗಿರುವ ಸಾಧ್ಯತೆ ಇದೆ ಎಂದು ಶಂಕಿಸಲಾಗಿದೆ. ಈ ನಡುವೆ ಮಂಜು ಮೊಬೈಲ್ಗೆ ಕುಟುಂಬದ ಸದಸ್ಯರು ಕರೆ ಮಾಡಿದ್ದು ಸ್ಥಳದಲ್ಲಿದ್ದ ಪೊಲೀಸರು ಆ ಕರೆಯನ್ನು ಸ್ವೀಕರಿಸಿ ಘಟನೆ ಕುರಿತು ಮಾಹಿತಿ ನೀಡಿದ್ದಾರೆ. ವಿಷಯ ತಿಳಿದ ತಕ್ಷಣ ಕುಟುಂಬದವರು ಸ್ಥಳಕ್ಕೆ ಬಂದಿದ್ದಾರೆ. ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ, ಪೊಲೀಸರು ಹಾಗೂ ಕುಟುಂಬದ ಸದಸ್ಯರು ಜಂಟಿಯಾಗಿ ಶೋಧ ಕಾರ್ಯಾಚರಣೆ ನಡೆಸಿದ್ರು. ಹಲವು ಗಂಟೆಗಳ ಕಾಲ ನಡೆದ ಹುಡುಕಾಟದ ಬಳಿಕ ಕುಂಟೆಯೊಳಗೆ ಮಂಜು ಅವರ ಮೃತದೇಹ ಪತ್ತೆಯಾಯಿತು. ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗಾಗಿ ಗುಡಿಬಂಡೆ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಯಿತು. ಈ ಸಂಬಂಧ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ కైగొంటారు. మీ పేరు రంగనప్ప. మాది ఆంధ్ర వెంకటాపురం తిరుమత్తూరు మండలంలో వెంకటాపురం గ్రామం ఈరాపురం పంచాయతీ. ఇట్లా పిల్లాడు మాకు తెలియదు చేపలకు పోయినాడు. పేరేమే? పేరు మంజు. మంజు అనే పిల్లాడు దూరం అల్లడి కాదు. నాకు పనికి పోతానని మళ్ళీ వచ్చి మందు తాగేసి చేపలకు పోతానని పోయి ఇట్లా వల్లేసి చల్లిపోయినాడు. మళ్ళీ పోలీసు వాళ్ళు వచ్చి ఎత్తుకొని వచ్చి హాస్పిటల్లోకి వేసి పోస్ట్ మార్టం చేస్తుంది. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ಶ್ರೀ ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ, ದಿನ್ನೆಹೊಸಹಳ್ಳಿಯಿಂದ ಈಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಈಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ? ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಈಶಾ ಮುಖ್ಯ ರಸ್ತೆ, ಈಶಾ ದೇವಾಲಯದ ಸಮೀಪ, ಚಿಕ್ಕಬಳ್ಳಾಪುರ.
ಮೊಬೈಲ್ ಸಂಖ್ಯೆ 9535561053 ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಮಾನವ ಹಕ್ಕುಗಳ ಸಮಿತಿ ಹಾಗೂ ಸ್ವಾಭಿಮಾನಿ ಕಟ್ಟಡ ಕಾರ್ಮಿಕರ ಸಂಘಗಳಿಂದ ಚಿಂತಾಮಣಿ ತಾಲೂಕಿನಲ್ಲಿ ಮನೆ ನಿರ್ಮಾಣ ಸಾಮಗ್ರಿಗಳ ಉಚಿತ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾನವ ಹಕ್ಕುಗಳ ಸಮಿತಿ ಹಾಗೂ ಸ್ವಾಭಿಮಾನಿ ಕಟ್ಟಡ ಕಾರ್ಮಿಕರ ಸಂಘಗಳಿಂದ ಚಿಂತಾಮಣಿ ತಾಲೂಕಿನಲ್ಲಿ ಮನೆ ನಿರ್ಮಾಣ ಸಾಮಗ್ರಿಗಳ ಉಚಿತ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆಗಳ ರಾಜ್ಯಾಧ್ಯಕ್ಷ ಸಿಎಂ ಭೈರೇಗೌಡ ಮಾತನಾಡಿ, ಕಾರ್ಮಿಕರ ಕಲ್ಯಾಣ ಮತ್ತು ಅವರ ಹಕ್ಕುಗಳ ರಕ್ಷಣೆಗಾಗಿ ಸಂಘಟನೆಗಳು ಸದಾ ಶ್ರಮಿಸುತ್ತವೆ. ದಿನನಿತ್ಯದ ಬದುಕಿನಲ್ಲಿ ಕಷ್ಟಪಡುವ ಕಟ್ಟಡ ಕಾರ್ಮಿಕರು ಹಾಗೂ ಶ್ರಮಿಕ ವರ್ಗದವರಿಗೆ ನೆರವಾಗುವ ನಿಟ್ಟಿನಲ್ಲಿ ಉಚಿತವಾಗಿ ಗೃಹ ನಿರ್ಮಾಣ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಬಡವರಿಗೆ ಸೂರಿನ ಸೌಲಭ್ಯ ಕಲ್ಪಿಸುವುದು ನಮ್ಮ ಸಂಘಟನೆಯ ಮುಖ್ಯ ಧ್ಯೇಯವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಯೋಜನೆಯನ್ನು ರೂಪಿಸಲಾಗಿದೆ. ಈಗಾಗಲೇ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸುಮಾರು 600 ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಎಂದರು. ಇತ್ತೀಚೆಗೆ ಮಳೆಯಾಗುತ್ತಿರುವುದರಿಂದ ಬಡವರು ಮತ್ತು ಕಾರ್ಮಿಕರು ಮನೆಗಳಿಲ್ಲದೆ ಪಡುತ್ತಿರುವ ಕಷ್ಟವನ್ನು ಮನಗಂಡು ಹಂತ ಹಂತವಾಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಅರ್ಹ ಫಲಾನುಭವಿಗಳಿಗೆ ಮನೆ ನಿರ್ಮಾಣದ ಸಾಮಗ್ರಿಗಳನ್ನು ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ. ಕನಿಷ್ಠ ಪಕ್ಷದ ಮನೆ ನಿರ್ಮಾಣವಾಗುವವರೆಗೂ ತಾತ್ಕಾಲಿಕವಾಗಿ ಬಳಸಲು ಪ್ಲಾಸ್ಟಿಕ್ ಶೀಟ್ಗಳು ಸೇರಿದಂತೆ ಇತರ ಅಗತ್ಯ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಎಂದು ಭೈರೇಗೌಡ ಮಾಹಿತಿ ನೀಡಿದರು. ಇದು ಇಲ್ಲಿ ಕ್ರೌಡ್ ಆಗ್ತದೆ, ಮತ್ತೆ ನಮಗೆ ಇಲ್ಲಿ ಏನು ಪರ್ಮಿಷನ್ ಸಿಗ್ಲಿಲ್ಲ. ಏನು ನೋಡಿ, ಇದೇ ಒಂದು ಚಿಂತಾಮಣಿ, ಇದು ಸ್ವಲ್ಪ ನಮ್ಮ ಮಾಧ್ಯಮ ಮಿತ್ರರು ಸ್ವಲ್ಪ ನೋಟ್ ಮಾಡ್ತಾರೆ. ನಿನ್ನೆ ಬೆಳಗ್ಗೆ ಚಿಂತಾಮಣಿ ತಾಲೂಕು ನಗರದಲ್ಲಿ ಪೊಲೀಸರು ಠಾಣೆಗೆ ಹೋಗಿ ಏನು ನಮ್ಮ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರು ನಮಗೆ ಒಂದು ಅನುಮತಿ ಕೊಡಿ ಸರ್, ನಾವು ಬಡವರಿಗೆ ಮನೆ ವಿತರಣೆ ಮಾಡ್ತಾ ಇದ್ವಿ, ನಮ್ಗೆ ದಯವಿಟ್ಟು ಒಂದು ಸಣ್ಣದಾಗಿ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ, ನಮ್ಗೆ ಅನುಮತಿ ಕೊಡಿ ಅಂತ ಬೆಳಗ್ಗೆ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದಾರೆ. ಸಂಜೆ ಬನ್ನಿ ಕೊಡ್ತೀವಿ ಅಂತಂದಿದ್ದಾರೆ. ಸಂಜೆ ಹೋಗಿ ಅಲ್ಲಿ ಕಾತು ವಾಪಸ್ ಬಂದಿದ್ದಾರೆ. ಇಲ್ಲಿ ಬಂದಿರ್ತಕ್ಕಂತ ಏನು ಇನ್ಸ್ಪೆಕ್ಟರ್ ಬರ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಅವ್ರು ಹೇಳದಂತೆ ಅವ್ರ ಬಗ್ಗೆ ನಮ್ಗೆ ಮಾಹಿತಿ ಬೇಕು, ಬೆಲೆಗೌಡರ ಬಗ್ಗೆ ಅವ್ರು ಯಾರಂತ ಬೇಕು. ಅಷ್ಟೇ ಅಲ್ಲದೆ ನನ್ನ ದೂರವಾಣಿ ಕರೆ ಮಾಡ್ರೆ ನೀವು ಬನ್ನಿ ಇಲ್ಲಿ ಅಂತ ಕರೀತಾ ಇದ್ದಾರೆ ಅಂತಂದ್ರೆ ಯಾವ ಉದ್ದೇಶಕ್ಕೆ ಕರೀತಾ ಇದ್ದಾರೆ? ನಾವೊಬ್ಬ ರಾಜ್ಯ ಅಧ್ಯಕ್ಷರು, ರಾಜ್ಯಾದ್ಯಂತ ಓಡಾಡ್ತಾರೆ, ನಮ್ಮದೇ ಆದಂತಹ ಒಂದು ಟೀಮ್ ಇಲ್ಲಿದೆ. ಪೊಲೀಸ್ ಅನುಮತಿ ಏನು ಅಂತಂದ್ರೆ ಏನಕ್ಕಪ್ಪ ಬೇಕು ಈ ಸಂಘ ಸಂಸ್ಥೆಗಳಿಗೆ ಪೊಲೀಸ್ ಬಂದೋಬಸ್ತ್ ಏನ್ ಬೇಕಂದ್ರೆ ಅವ್ರಿಗೆ ಅರಿವಿಲ್ಲ ಅಂತ. ಯಾವುದೇ ಅನುಮತಿ ಇಲ್ಲದಿದ್ರು ಸಹ ಕಾರ್ಯಕ್ರಮಕ್ಕೆ ಮಾಡಬಹುದು ಅನ್ನೋದು ಅವ್ರಿಗೆ ಅರಿವಿಲ್ಲ ಅನ್ಸುತ್ತೆ. ಯಾವ ಉದ್ದೇಶಕ್ಕೆ ಒಂದು ಕಾರ್ಯಕ್ರಮಕ್ಕೆ ನಾವು ಅನುಮತಿ ತರೋ ಎಲ್ಲಾ ಸಂಘ ಸಂಸ್ಥೆಯವರ ತರನೇ ಸಿಎಂ ಬೈರೇಗೌಡರು ಅಂತ ಊಹೆ ಮಾಡಕ್ ಹೋಗ್ಬೇಡ್ರಿ. ಯಾವುದೇ ಅಧಿಕಾರಿಗಳಾಗ್ಲಿ ಅಥವಾ ಯಾವುದೇ ಜನಪ್ರತಿನಿಧಿಗಳಾಗಲಿ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ನಾವು ಮಾಡ್ತಿರ್ತಕ್ಕಂಥ ಜನಸಾಮಾನ್ಯರ ಕೆಲಸ. ಏನು ಬಡವರಿಗೆ ಮನೆ ಇಲ್ಲಿರ್ತಕ್ಕಂಥ ಸೂರು ಇಲ್ಲಿರ್ತಕ್ಕಂಥವ್ರಿಗೆ ಅವ್ರು ಸೂರು ಕಳಿಸ್ಕೊಡಂತ ಕೆಲಸ ಮಾಡ್ತಾ ಇದೀವಿ. ಆ ಗಾಡಿನಲ್ಲಿ ಕಳಿಸ್ತಕ್ಕಂಥ ಎಂಸೆಂಡ್ ಮಾರಾಟಕ್ಕೆ ಕಳಿಸ್ತಾ ಇಲ್ಲ ನಾವು, ಅಥವಾ ಅದರಿಂದ ಏನಾದ್ರು ಸಂಪಾದನೆ ತಗಂತ ಇಲ್ಲ ನಾವು. ಅದು ಹೋಗ್ತಾ ಇದು ಬಡವ್ರ ಮನೆ ಯಾರೋ ಕಟ್ಟಂತ ಬಡವ್ರ ಮನೆಗೆ ಫ್ರೀಯಾಗಿ ಕಳಿಸ್ಕೊಡ್ತಕ್ಕಂಥ ಮೆಟೀರಿಯಲ್ ಅಂತ ಗಾಡಿನ ನೀವು GPS ಲಾಕ್ ಮಾಡಿ ಗಾಡಿದು ಒಂದು ಪೆನಾಲ್ಟಿ ಹಾಕ್ತಾ ಇದಂದ್ರೆ ನಿಮ್ಗೇನು ಮಾನವ ಮರ್ಯಾದೆ ಇರುವ ಅಧಿಕಾರಿಗೆ ಹೊಟ್ಟೆಗೆ ನೀವು ಏನ್ ತಿಂತಾ ಇದ್ರಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಿಮ್ಗೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಸಚಿವ ಸಂಪುಟ ವಿಸ್ತರಣೆ ವೇಳೆ ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದ ಅಡಿಯಲ್ಲಿ ನೂತನ ವಿಧಾನ ಪರಿಷತ್ ಸದಸ್ಯ DT ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಚಿಂತಾಮಣಿ ತಾಲೂಕಿನ ಯಾದವ ಜನಾಂಗದ ಮುಖಂಡರು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮತ್ತು ಸೋನಿಯಾ ಗಾಂಧಿಯವರು, ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಮಾನವ ಹಕ್ಕುಗಳ ಸಮಿತಿ ಹಾಗೂ ಸ್ವಾಭಿಮಾನಿ ಕಟ್ಟಡ ಕಾರ್ಮಿಕರ ಸಂಘಗಳಿಂದ ಚಿಂತಾಮಣಿ ತಾಲೂಕಿನಲ್ಲಿ
ಮನೆ ನಿರ್ಮಾಣ ಸಾಮಗ್ರಿಗಳ ಉಚಿತ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆಗಳ ರಾಜ್ಯಾಧ್ಯಕ್ಷ ಸಿಎಂ ಭೈರೇಗೌಡ ಮಾತನಾಡಿ, ಸಂಘದಿಂದ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮತ್ತು ಸೋನಿಯಾ ಗಾಂಧಿಯವರು, ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ನೂತನವಾಗಿ ಆಯ್ಕೆ ಆಗುತ್ತಿರುವ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರಾದ ಹಾಗೂ ನೂತನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಮನವಿ ಏನೆಂದರೆ, ಸುಮಾರು 23 ವರ್ಷಗಳಿಂದ ನಮ್ಮ ಯಾದವ ಸಮಾಜಕ್ಕೆ ಯಾವುದೇ ಸರ್ಕಾರವು ಮಂತ್ರಿಮಂಡಲದಲ್ಲಿ ಮಂತ್ರಿ ಪದವಿಯನ್ನು ನೀಡಿಲ್ಲ. ಈಗ ನಮ್ಮ ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಟಿ ಶ್ರೀನಿವಾಸ್ ನಮ್ಮ ಆಗ್ನೇಯ ಮತದಾರ ಕ್ಷೇತ್ರದಲ್ಲಿ 50 ವರ್ಷಗಳಿಂದ ಯಾವುದೇ ಕಾಲದಲ್ಲೂ ಚುನಾಯಿತರಾಗಿಲ್ಲ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಟಿ ಶ್ರೀನಿವಾಸ್ ಅವರು ಚುನಾಯಿತರಾಗಿದ್ದಾರೆ ಮತ್ತು ನಮ್ಮ ಹಿಂದುಳಿದ ವರ್ಗಗಳ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಆದ್ದರಿಂದ ಇವರ ಸೇವೆಯನ್ನು ಗುರುತಿಸಿ ಈಗ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಪ್ರಾತಿನಿಧ್ಯ ನೀಡುವ ಸಂದರ್ಭ ಬಂದಾಗ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದ ಟಿ ಶ್ರೀನಿವಾಸರನ್ನು ಆಯ್ಕೆ ಮಾಡಬೇಕೆಂದು ನಮ್ಮ ಚಿಂತಾಮಣಿ ತಾಲೂಕು ಯಾದವ ಸಮಾಜದಿಂದ ಮತ್ತು ನಮ್ಮ ತಾಲೂಕು ಯಾದವ ಸಂಘದಿಂದ ಇವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈ ಮನವಿಯನ್ನು ಮನಗಂಡು ಈ ಆಯ್ಕೆಯಾಗುವ ಸಂದರ್ಭದಲ್ಲಿ ನಮ್ಮ ಟಿ ಶ್ರೀನಿವಾಸರನ್ನು ಮಂತ್ರಿಯನ್ನಾಗಿ ಮಾಡಬೇಕಾಗಿ ಮತ್ತೊಮ್ಮೆ ನಮ್ಮ ಮನವಿ. ಕಾರ್ಮಿಕರ ಕಲ್ಯಾಣ ಮತ್ತು ಅವರ ಹಕ್ಕುಗಳ ರಕ್ಷಣೆಗಾಗಿ ಸಂಘಟನೆಗಳು ಸದಾ ಶ್ರಮಿಸುತ್ತವೆ. ದಿನನಿತ್ಯದ ಬದುಕಿನಲ್ಲಿ ಕಷ್ಟಪಡುವ ಕಟ್ಟಡ ಕಾರ್ಮಿಕರು ಹಾಗೂ ಶ್ರಮಿಕ ವರ್ಗದವರಿಗೆ ನೆರವಾಗುವ ನಿಟ್ಟಿನಲ್ಲಿ ಉಚಿತವಾಗಿ ಗೃಹ ನಿರ್ಮಾಣ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಬಡವರಿಗೆ ಸೂರಿನ ಸೌಲಭ್ಯ ಕಲ್ಪಿಸುವುದು ನಮ್ಮ ಸಂಘಟನೆಯ ಮುಖ್ಯ ಧ್ಯೇಯವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಯೋಜನೆಯನ್ನು ರೂಪಿಸಲಾಗಿದೆ. ಈಗಾಗಲೇ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸುಮಾರು 600 ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಎಂದರು. ಇತ್ತೀಚೆಗೆ ಮಳೆಯಾಗುತ್ತಿರುವುದರಿಂದ ಬಡವರು ಮತ್ತು ಕಾರ್ಮಿಕರು ಮನೆಗಳಿಲ್ಲದೆ ಪಡುತ್ತಿರುವ ಕಷ್ಟವನ್ನು ಮನಗಂಡು ಹಂತ ಹಂತವಾಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಅರ್ಹ ಫಲಾನುಭವಿಗಳಿಗೆ ಮನೆ ನಿರ್ಮಾಣದ ಸಾಮಗ್ರಿಗಳನ್ನು ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ. ಕನಿಷ್ಠ ಪಕ್ಷದ ಮನೆ ನಿರ್ಮಾಣವಾಗುವವರೆಗೂ ತಾತ್ಕಾಲಿಕವಾಗಿ ಬಳಸಲು ಪ್ಲಾಸ್ಟಿಕ್ ಶೀಟ್ಗಳು ಸೇರಿದಂತೆ ಇತರ ಅಗತ್ಯ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಎಂದು ಭೈರೇಗೌಡ ಮಾಹಿತಿ ನೀಡಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಚಿಂತಾಮಣಿ ತಾಲೂಕು ಯಾದವ ಗೊಲ್ಲರ ಸಂಘದಿಂದ ಬೆಂಗಳೂರು ರಸ್ತೆಯ ಯಾದವ ವಿದ್ಯಾರ್ಥಿ ನಿಲಯದಲ್ಲಿ ವಿಶೇಷ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ತಾಲೂಕು ಯಾದವ ಗೊಲ್ಲರ ಸಂಘದಿಂದ ಬೆಂಗಳೂರು ರಸ್ತೆಯ ಯಾದವ ವಿದ್ಯಾರ್ಥಿ ನಿಲಯದಲ್ಲಿ ವಿಶೇಷ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಕ್ಷೇತ್ರಗಳಲ್ಲಿ ಮತ್ತು ಇತ್ತೀಚಿನ ಚುನಾವಣೆಗಳಲ್ಲಿ ಆಯ್ಕೆಯಾದ ಯಾದವ ಜನಾಂಗದ ಪ್ರಮುಖರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು. ಪ್ರಾಥಮಿಕ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಕೆ ರವಣಪ್ಪ, ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಎಂವಿ ಜಯದೇವ, ಜಿಲ್ಲಾ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಭಾಜನರಾದ ಎಂಎಸ್ ಶ್ರೀನಿವಾಸಪ್ಪ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜಿಲ್ಲಾ ನಾಮನಿರ್ದೇಶಕ ಸದಸ್ಯರಾಗಿ ಆಯ್ಕೆಯಾದ ಕೆ ಆಂಜಿನಪ್ಪ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿ ನಿಯುಕ್ತಿಗೊಂಡ ಶ್ರೀನಿವಾಸರನ್ನು ಸಂಘದಿಂದ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಅಧ್ಯಕ್ಷ ಪುಂಗನೂರು ನಾರಾಯಣಸ್ವಾಮಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣೆಯಲ್ಲಿ ಜಯಗಳಿಸಿ ಯಾದವ ಜನಾಂಗಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಅವರು ಶ್ಲಾಘಿಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಎಲೆಕ್ಷನ್ನಲ್ಲಿ ಗೆದ್ದಿರುವ ನಮ್ಮ ಜಯದೇವ ಸಾರ್ ಅವರು ಮತ್ತು ರವಣಪ್ಪನವರು ಅತ್ಯಧಿಕ ಹೆಚ್ಚಿನ ಮತಗಳನ್ನು ಪಡೆದು ನಮ್ಮ ಯಾದವ ಜನಾಂಗಕ್ಕೆ ಒಳ್ಳೆಯ ಹೆಸರನ್ನು ತಂದಿರುತ್ತಾರೆ ಮತ್ತು ವಿವಿಧ ಶಾಲೆಗಳಲ್ಲಿ ಕೆಲಸ ಮಾಡಿ ಹಾಗೆ ನಮ್ಮ ಶ್ರೀನಿವಾಸ್ ಗೊಲ್ಲಹಳ್ಳಿ ಶ್ರೀನಿವಾಸ್ ಅವರು ಕೂಡ ಮೂವರು ಒಳ್ಳೆಯ ಪ್ರಶಸ್ತಿಗಳನ್ನು ತೆಗೆದು ಅವರು ಎಲ್ಲೆಲ್ಲಿ ಕೆಲಸಗಳು ಮಾಡಿದಾರೋ ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಕ್ಕಳನ್ನು ಮತ್ತು ಅವರನ್ನೆಲ್ಲ ಅಭಿವೃದ್ಧಿಪಡಿಸಿ ಅವರು ಒಳ್ಳೆಯ ಒಂದು ಉತ್ತಮ ಸೇವೆ ಸಲ್ಲಿಸಿ ಅವರು ಒಳ್ಳೆಯ ಪ್ರಶಸ್ತಿಗಳನ್ನು ತಗೊಂಡು ಇವಾಗ ಮುಂದೆನೂ ಕೂಡ ಒಳ್ಳೆಯ ಸೇವೆಗಳನ್ನು ಸಲ್ಲಿಸುತ್ತಾ ಅವರು ಇದಕ್ಕೆ ಪಾತ್ರರಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘಕ್ಕೂ ಅವರು ಒಳ್ಳೆಯ ಸಹಾಯನ ಮಾಡ್ತಾ ಇದ್ದಾರೆ, ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದೆನೂ ಕೂಡ ಅದೇ ಥರ ಸೇವೆ ಸಲ್ಲಿಸ್ಬೇಕಂತ ಹೇಳ್ತಾ ಇದ್ದೀವಿ. ಅದೇ ಥರ ನಮ್ಮ ಶ್ರೀನಿವಾಸರವರು ಅವರು ಕೂಡ ಕನ್ನಡ ಒಂದು ಇದಕ್ಕೆ ಅಧ್ಯಕ್ಷರಾಗಿ ಮತ್ತು ಒಳ್ಳೆಯ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ಪ್ರಕಾರ ನಮ್ಮ ಆಂಜನಪ್ಪನವರು ಕೌನ್ಸಿಲರ್ ಆಗಿ ಅವರ ಮಿಸ್ಸಸ್ಸು ಕೂಡ ಕೌನ್ಸಿಲರ್ ಆಗಿ ಒಳ್ಳೆಯ ಕೆಲಸಗಳನ್ನು ಸಲ್ಲಿಸುತ್ತಾ ಈಗ
ಇಲ್ಲ, ಮಿಸಸ್ ಮಾತ್ರ. ಮತ್ತು ಅವರೀಗ ಜಿಲ್ಲಾ ಇದರಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿಯಲ್ಲಿ ಒಂದು ಡಿಸ್ಟಿಕ್ ಸದಸ್ಯರಾಗಿ ಕೂಡ ಅವ್ರು ನೇಮಕ ಆಗಿರ್ತಾರೆ. ಇನ್ನು ಮುಂದೆ ಅವರು ಕೂಡ ಒಳ್ಳೆಯ ಸಹಾಯ ಸೇವೆಗಳನ್ನು ಮಾಡ್ತಾ ನಮ್ಮ ಜನಾಂಗಕ್ಕೂ ಮತ್ತು ಎಲ್ಲ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಒಂದು ಜನಾಂಗಕ್ಕೆ ಒಳ್ಳೆಯ ಸೇವೆ ಸಲ್ಲಿಸಲಿ ಅಂತ ನಮ್ಮ ಯಾದವ ಜನಾಂಗದ ಪರವಾಗಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇದೇ ಥರ ಎಲ್ಲರೂ ನಮ್ಮ ಯಾದವ ಸಂಘಕ್ಕೆ ಎಲ್ಲರೂ ಒಂದು ಮೀಟಿಂಗ್ಗಾಗಲಿ ಏನೇ ಒಂದು ಕೆಲಸ ಕಾರ್ಯಗಳಿರಲಿ ದಯವಿಟ್ಟು ವೈಯಕ್ತಿಕವಾಗಿ ಎಲ್ಲರೂ ಅಟೆಂಡ್ ಮಾಡಿ ನಮ್ಮ ತಿಳಿದಿರೋರು ಯಾರಾದರೂ ಈ ಥರ ಪ್ರಶಸ್ತಿಗಳಾಗಲಿ ಒಳ್ಳೆಯ ಉತ್ತಮ ಸೇವೆಗಳು ಮಾಡೋರಾಗಲಿ ನಮಗೆ ತಿಳಿಸಿದ್ರೆ ನಮ್ಮ ಕೈಲಾದಷ್ಟು ಅವರಿಗೆ ಪ್ರೋತ್ಸಾಹ ನೀಡಲು ನಾವು ಪ್ರಯತ್ನ ಮಾಡ್ತೀವಿ ಅಂತ ನಮ್ಮ ಯಾದವ ಸಂಘದ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ. ಬೆಳೆಸೋಣ, ಯಾದವ ಸಂಘವನ್ನು ಕಟ್ಟೋಣ ಅಂತ ನನ್ನ ಒಂದು ಮನಸ್ಥಿತಿ ಇದೆ. ಎಲ್ಲರೂ ಸಹಾಯ ಮಾಡಬೇಕು ಅಂತ ಈ ಮೂಲಕ ತಮ್ಮನ್ನು ಕೊಡ್ತೀನಿ. ನಮ್ಮ ಆಂಜಪ್ಪನವರನ್ನು ನಮ್ಮ ಸಚಿವರೇ ಅದಕ್ಕೆ ನೇಮಕ ಮಾಡಿ ಇದನ್ನು ಅವರಿಗೆ ಕಳಿಸಿರ್ತಾರೆ, ನಾಮನಿರ್ದೇಶನ ಮಾಡಿರ್ತಾರೆ. ಅದು ಯಾರೋ ಒಬ್ಬರು ಬಂದು ಒಂದು ಹೆಸರು ತಗೊಂಡು ಬಂದು ಅದನ್ನು ಇದು ಮಾಡ್ಕೊಂಡು ಹೋಗ್ತಾ ಇದ್ರು. ಅದು ನಮ್ಮ ಗಮನಕ್ಕೆ ಬಂತು. ಏನಪ್ಪ ನಿಮ್ಮ ಜನಾಂಗದಲ್ಲಿ ಯಾರು ಇಲ್ವಾ, ಯಾರೋ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ನವ್ರು ಬರ್ತಾರೆ, ನಿರ್ದೇಶನ ಮಾಡ್ಕೊಳ್ತಾರೆ ಮತ್ತು ಹೋಗ್ತಾ ಇರ್ತಾರೆ, ಯಾಕೆ ಅಂತ ಹೇಳಿದ್ರು. ಆಗ ಇಟ್ಕೊಂಡು ಯಾರೋ ಇದ್ದಾರೆ ಸರ್ ನಮ್ಮಲ್ಲಿ ಯಾಕಿಲ್ಲ ಜನ ಅಂತ ಹೇಳಿದ್ರೆ, ಆಯ್ತಪ್ಪ ನಿಮ್ಮಲ್ಲಿ ಯಾರಾದರೂ ಇದರ ಉತ್ತಮ ಸೇವೆ ಸಲ್ಲಿಸ್ಬೇಕಾದ್ರೆ ಅವ್ರು ಸೆಲೆಕ್ಷನ್ ಮಾಡಿ ಅಂತ ಹೇಳಿದ್ರು. ಆಗ ಆಂಜಪ್ಪನವ್ರ ಹೆಸರು ಹೇಳಿ ಅವರೇ ಅದನ್ನು ನಾಮನಿರ್ದೇಶನ ಮಾಡಿಸಿ ಅವರಿಗೆ ಒಂದು ಸೇವೆ ಮಾಡಲು ಅವರು ಅವಕಾಶ ಮಾಡಿಕೊಟ್ಟಿರ್ತಾರೆ. ಅದಕ್ಕೆ ನಮ್ಮ ಯಾದವ ಸಂಘದಿಂದ ನಮ್ಮ ಸಚಿವರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ವಿವಿಧ ಶಾಲೆಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಮುಂದೆಯೂ ಸಮಾಜಕ್ಕೆ ಮತ್ತಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿದರು. ಜಿಲ್ಲಾ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಜಿಲ್ಲಾ ನಾಮನಿರ್ದೇಶಕ ಸದಸ್ಯರಾಗಿ ನೇಮಕಗೊಂಡಿರುವ ಆಂಜಿನಪ್ಪ ಮತ್ತು ಅವರ ಪತ್ನಿಗೆ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಬಸವನಗುಡಿ ಬೆಂಗಳೂರು ಅಡಿಯಲ್ಲಿ ಭಾಗೇಪಲ್ಲಿ ನ್ಯಾಷನಲ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ PUC ದಾಖಲಾತಿ ಪ್ರಾರಂಭವಾಗಿದೆ. ಡಾಕ್ಟರ್ H. ನರಸಿಂಹಯ್ಯನವರು ಸ್ಥಾಪನೆ ಮಾಡಿರುವ ನ್ಯಾಷನಲ್ PU ಕಾಲೇಜು ಬಾಗೇಪಲ್ಲಿಯ ಹೆಮ್ಮೆಯ ಶೈಕ್ಷಣಿಕ ಸಂಸ್ಥೆ. ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ಉತ್ತಮ ಸಂಯೋಜನೆಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಸೈನ್ಸ್ PCMB ಹಾಗೂ PCMCS, ಕಾಮರ್ಸ್ HEBA ಹಾಗೂ EBACS, ಆರ್ಟ್ಸ್ HESP, ನಿಯಮಿತ PU ಪಠ್ಯಕ್ರಮದ ಜೊತೆಗೆ KCET ಮತ್ತು ನೀಟ್ಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ. ಆಧುನಿಕ ಪ್ರಯೋಗಾಲಯಗಳು, ದೊಡ್ಡ ಗ್ರಂಥಾಲಯ, ಅನುಭವಿ ಮತ್ತು ಪರಿಣಿತ ಅಧ್ಯಾಪಕರು ಇದು ನ್ಯಾಷನಲ್ PU ಕಾಲೇಜಿನ ವಿಶೇಷತೆ. ಉಚಿತವಾಗಿ ನಮ್ಮ ಕಾಲೇಜಿನಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುವುದು. 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನ್ಯಾಷನಲ್ ಕಾಲೇಜು ಭಾಗೇಪಲ್ಲಿಯಲ್ಲಿ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳಾದ NCC ಮತ್ತು NSS ತರಬೇತಿಯನ್ನು ನೀಡಲಾಗುತ್ತದೆ. SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಉಚಿತ ದಾಖಲಾತಿ ನೀಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುವುದು. ನಿಮ್ಮ ಮಗುವಿನ ಭವಿಷ್ಯವನ್ನು ಉಜ್ವಲಗೊಳಿಸಲು ಇಂದೇ ದಾಖಲಾಗಿ. ಸಂಪರ್ಕಿಸಿ ಪ್ರಾಂಶುಪಾಲರು ಡಾಕ್ಟರ್ ವೆಂಕಟಾ ಶಿವಾರೆಡ್ಡಿ B. ಮೊಬೈಲ್ ಸಂಖ್ಯೆ 98870308. ಮತ್ತೊಂದು ಸಂಖ್ಯೆ 9480115846. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್.
ಜಸ್ಟ್ 39,000 ರುಪೀಸ್ ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9492658814. ಮತ್ತೊಂದು ನಂಬರ್ 9845190234. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸತತ 7 ಬಾರಿ ಸಂಸದರಾಗಿ, ಕೇಂದ್ರದ ಸಚಿವರಾಗಿ ಮತ್ತು ರಾಜ್ಯದಲ್ಲಿ ಆಹಾರ ಸಚಿವರಾಗಿ ಉತ್ತಮವಾಗಿ ಸೇವೆ ಸಲ್ಲಿಸುವ ಮಾದರ ಮಹಾಸಭಾ ರಾಜ್ಯಾಧ್ಯಕ್ಷ ಡಾಕ್ಟರ್ KH ಮುನಿಯಪ್ಪ ಅವರಿಗೆ ನೂತನವಾಗಿ ರಚನೆಯಾಗಲಿರುವ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಮಾದರ ಮಹಾಸಭಾ ತಾಲೂಕು ಘಟಕ ಆಗ್ರಹಿಸಿದೆ. ನಮ್ಮ KH ಮುನಿಯಪ್ಪ ಸಾಹೇಬರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ನಾವೆಲ್ಲರೂ ವಿನಂತಿ ಮಾಡ್ತಾ ಇದ್ದೀವಿ. ಕೇಂದ್ರದ ಕೆಲಸ ಮಾಡಿದ್ರೆ ಮತ್ತು ರಾಜ್ಯದಲ್ಲಿ ಕೆಲಸ ಮಾಡೋದ್ರೆ ಅವರು ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಮಾದರ ಮಹಾಸಭಾ ಅಧ್ಯಕ್ಷ ಸುಗುಟೂರು ದೇವರಾಜ್, ಜಿಲ್ಲಾಧ್ಯಕ್ಷ ಕೃಷ್ಣ, ಕೆಪಿಸಿಸಿ SC ವಿಭಾಗದ ಸಂಚಾಲಕ ಗುಡಿಹಳ್ಳಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮಾದಿಗ ಸಮಾಜದವರಿಗೆ ಯಾವುದೇ ರೀತಿ ಉನ್ನತ ಸ್ಥಾನವನ್ನು ದೊರೆತಿಲ್ಲ. ಕರ್ನಾಟಕ ಮಾತ್ರವಲ್ಲದೆ ದೇಶದಲ್ಲಿ ಶೋಷಿತರ ಪರವಾಗಿ ಎಲ್ಲ ಜಾತಿಯ ಜನಾಂಗದವರಿಗೆ ಸಂವಿಧಾನಾತ್ಮಕವಾಗಿ ದೊರೆಯಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವ ಅನುಭವಿ ರಾಜಕಾರಣಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಡಾಕ್ಟರ್ KH ಮುನಿಯಪ್ಪ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಮಾದಿಗ ಸಮಾಜ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕಳೆದ 40 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ಕೇವಲ ಒಂದು ಜಾತಿ ವರ್ಗಕ್ಕೆ ಸೀಮಿತರಾಗದೆ ಎಲ್ಲ ಜಾತಿಯ ಜನಾಂಗದ ಅಭಿವೃದ್ಧಿಗಾಗಿ ವಿಶೇಷವಾಗಿ ಶ್ರಮಿಸಿದ KH ಮುನಿಯಪ್ಪ ಅವರಿಗೆ ರಾಜಕೀಯ ರಂಗದಲ್ಲಿ ಅಪಾರ ಅನುಭವ ಮತ್ತು ಅಭಿಮಾನಿಗಳಿದ್ದು ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡುವ ಮೂಲಕ ಕರ್ನಾಟಕದಲ್ಲಿ ದಲಿತರಿಗೆ ಸೂಕ್ತ ಸ್ಥಾನಮಾನಗಳನ್ನು ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಆಹಾರ ಸಚಿವರಾಗಿ ಡಾಕ್ಟರ್ KH ಮುನಿಯಪ್ಪ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಎಡಗೈ ಸಮುದಾಯದ ಮುಖಂಡರಾಗಿರುವ ಮುನಿಯಪ್ಪನವರ ಕೊಡುಗೆ ಪಕ್ಷಕ್ಕೆ ಅಪಾರ ಹಾಗೂ ಅವರ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದೆ. ಈ ಬಾರಿ ಅವರನ್ನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಲು ಹೈಕಮಾಂಡ್ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಪ್ರಶ್ನೆ 1ಕ್ಕೆ ಉತ್ತರಿಸಿದ ಮುಖಂಡರು, ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ KH ಮುನಿಯಪ್ಪ ನಮ್ಮ ಸಮಾಜದ ಹಿರಿಯ ಮುಖಂಡರಾಗಿದ್ದಾರೆ. ಹಾಗಾಗಿ ಅವರನ್ನು ಉಪಮುಖ್ಯಮಂತ್ರಿ ಮಾಡಬೇಕೆಂದು ಒತ್ತಾಯ ಮಾಡುತ್ತಿದ್ದೇವೆ. ನಮ್ಮ ಸಮಾಜದ ಇನ್ನೊಬ್ಬರಿಗೆ ಸಚಿವ ಸ್ಥಾನ ನೀಡಿದರೂ ಸಹ ಡಾಕ್ಟರ್ KH ಮುನಿಯಪ್ಪ ಅವರು ಉಪಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾದರೆ ಹೋರಾಟ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. F. ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಬಿಜೆಪಿ ಆಪರೇಷನ್ ಕಮಲ ಸಂದರ್ಭದಲ್ಲಿ ಸೂಟ್ಕೇಸ್ ಮತ್ತು ಸಚಿವ ಸ್ಥಾನದ ಆಮಿಷಕ್ಕೆ ಒಳಗಾಗದೆ ಪಕ್ಷದ ನಿಷ್ಠೆ ಮತ್ತು ಕ್ಷೇತ್ರದ ಅಭಿವೃದ್ಧಿಗಾಗಿ 3 ಬಾರಿ ನಿಗಮ ಮಂಡಲದ ಅಧ್ಯಕ್ಷ ಸ್ಥಾನ ನಿರಾಕರಿಸಿದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಪ್ರಸ್ತುತ ಸಂಪುಟದಲ್ಲಿ ಉನ್ನತ ಸ್ಥಾನ ನೀಡುವಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ ಒತ್ತಾಯಿಸಿದ್ದಾರೆ. ಬಿಜೆಪಿ ಆಪರೇಷನ್ ಕಮಲ ಸಂದರ್ಭದಲ್ಲಿ ಸೂಟ್ಕೇಸ್ ಮತ್ತು ಸಚಿವ ಸ್ಥಾನದ ಆಮಿಷಕ್ಕೆ ಒಳಗಾಗದೆ ಪಕ್ಷದ ನಿಷ್ಠೆ ಮತ್ತು ಕ್ಷೇತ್ರದ ಅಭಿವೃದ್ಧಿಗಾಗಿ 3 ಬಾರಿ ನಿಗಮ ಮಂಡಲದ ಅಧ್ಯಕ್ಷ ಸ್ಥಾನ ನಿರಾಕರಿಸಿದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಪ್ರಸ್ತುತ ಸಂಪುಟದಲ್ಲಿ ಉನ್ನತ ಸ್ಥಾನ ನೀಡುವಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ ಒತ್ತಾಯಿಸಿದ್ದಾರೆ.
ಬಾಗೇಪಲ್ಲಿ ಬೈಲಾಂಜನೇಯ ದೇವಾಲಯದಲ್ಲಿ ಆಯೋಜಿಸಿದ್ದ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕೆಂದು ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಮನ್ಸೂರು ಇವರೆಲ್ಲ ಸೇರಿ ಇವತ್ತು ಒಂದು ಈ ದೇವಸ್ಥಾನದಲ್ಲಿ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು, ಅವರಿಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಪೂಜಾ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನೆಲ್ಲ ನಾವು ನೋಡ್ತಾ ಇದ್ದೀರ. ಯಾಕಂದರೆ ಇವತ್ತು ದೇಶದಲ್ಲೇ ಒಂದು ಧೀಮಂತ ನಾಯಕ ಅನ್ಸ್ಕೊಂಡಿರ್ತಕ್ಕಂಥವ್ರು ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಯಾವುದೇ ಕಳಂಕವಿಲ್ಲದೆ ಇವತ್ತು ಅಧಿಕಾರವನ್ನು ಇವತ್ತು ಸುಸೂತ್ರವಾಗಿ ಕಾಂಗ್ರೆಸ್ ಪಕ್ಷವನ್ನು ವಿದ್ಯಾರ್ಥಿ ದಶೆಯಿಂದ ಇವತ್ತಿನವರೆಗೂ ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿರೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಒಬ್ಬರು. ಅಂಥವ್ರಿಗೆ ಇವತ್ತು ಮುಖ್ಯಮಂತ್ರಿ ಸ್ಥಾನ ಸಿಗ್ತಾ ಇದೆ. ಅದೇ ಸಂದರ್ಭದಲ್ಲಿ ನಮ್ಮ ಒಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಬ್ಬಾರೆಡ್ಡಿ ಅವರು ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರ ಕೆಲಸ ಮಾಡಿದ್ದಾರೆ. ಅವರಿಗೆ 2013 ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಟಿಕೆಟ್ ನೀಡದೇ ಇದ್ದರೂ ಕೂಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಗೆದ್ದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಬೆಂಬಲವನ್ನು ನೀಡಿತು. ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿಂದುಳಿದ ವರ್ಗದ ವೀರಪ್ಪ ಮೊಯ್ಲಿ ಅವರ ಗೆಲುವಿನಲ್ಲೂ ಕೂಡ ಸುಬ್ಬಾರೆಡ್ಡಿ ಅವರ ಪಾತ್ರ ದೊಡ್ಡದು. ಯಾಕಂದರೆ ಅವತ್ತು ತುಂಬ ಕಡಿಮೆ ಅಂತರದಲ್ಲಿ ವೀರಪ್ಪ ಮೊಯ್ಲಿ ಸಾಹೇಬರು ಗೆದ್ದಿದ್ದು. ಆ ಸಂದರ್ಭದಲ್ಲಿ ಸುಬ್ಬಾರೆಡ್ಡಿ ಅವ್ರನ್ನ ನೀವು ಪಕ್ಷೇತರರು ನೀವು ಬನ್ನಿ ನಮಗೆ ಬೆಂಬಲ ನೀಡಿ ಅಂದರೂ ಕೂಡ ಅವರು ಬೆಂಬಲ ನೀಡಿ. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಮೇಲೆ ಅವ್ರಿಗಿದ್ದಂಥ ನಂಬಿಕೆ ಆ ಒಂದು ಇದರಿಂದ. ಮತ್ತು 2018 ಒಂದು ಇಡೀ ಕರ್ನಾಟಕದಲ್ಲಿ ಅಂತ ಮಾಡಿದಾಗ ನಮ್ಮ ನೆರೆಯ ಕ್ಷೇತ್ರದವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಬಾಗೇಪಲ್ಲಿ ಶಾಸಕರಿಗೆ ಮೊದಲ ಆದ್ಯತೆ ಕೊಟ್ಟಿದ್ದು BJP ಅವರು. ನೀವು ಬನ್ನಿ, ನಿಮಗೆ ಸಂಪುಟ ದರ್ಜೆ ಸಚಿವ ಸ್ಥಾನವನ್ನು ನೀಡ್ತೀವಿ, ನಿಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಅನುದಾನ ಕೊಡ್ತೀವಿ ಅಂದರೂ ಕೂಡ ಸುಬ್ಬಾರೆಡ್ಡಿ ಅವರು ನಿರಾಕರಣೆ ಮಾಡಿದರು. ಯಾಕಂದರೆ ಕಾಂಗ್ರೆಸ್ ಪಕ್ಷ ಅವರು ನನ್ನ ತಾಯಿ ಅಂತ ನಂಬಿರ್ತಕ್ಕಂಥವರು. ಕಾಂಗ್ರೆಸ್ ಪಕ್ಷದ ಮೇಲೆ ಅವರಿಗೆ ಒಂದು ದೊಡ್ಡ ಅಪಾರವಾದ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಅಂಥವರಿಗೆ ಇವತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಹೈಕಮಾಂಡು ಅವರ ಒಂದು ಹಿನ್ನೆಲೆ ಎಲ್ಲ ಗೊತ್ತಿದೆ. ಆದ್ದರಿಂದ 3 ಬಾರಿ ಗೆದ್ದಿರ್ತಕ್ಕಂಥವ್ರು, ಹಿರಿತನದಲ್ಲೂ ಕೂಡ ಅವರು ಸೀನಿಯಾರಿಟಿ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವರಿಗೆ ಮುಂದಿನ ಇವತ್ತು ಏನು ಸಂಪುಟ ಪುನರ್ರಚನೆ ಆಗ್ತಾ ಇದೆ, ಈ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಅವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ನಮ್ಮ ಬಾಗೇಪಲ್ಲಿ ಈ ಭಾಗದಲ್ಲಿ ಸುಮಾರು 25 ವರ್ಷಗಳಿಂದ ಶಾಸಕ ಸುಬ್ಬಾರೆಡ್ಡಿ ಅವರು ವಿವಿಧ ರೀತಿಯಲ್ಲಿ ಸಾಮಾಜಿಕ ಬಡವರ ಕೆಲಸಗಳು ಮಾಡುತ್ತಾ ತಮ್ಮದೇ ಆದ ಒಂದು ಸಮಾಜ ಸೇವೆ ಮಾಡುವುದರ ಮೂಲಕ ಜನಮನ ಗೆದ್ದು ಸತತವಾಗಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಎಂದರು. ಸ್ವಾತಂತ್ರ್ಯ ಬಂದು ಸುಮಾರು 78 ವರ್ಷಗಳಾದರೂ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಈವರೆಗೂ ಸಚಿವ ಸ್ಥಾನ ದೊರೆತಿಲ್ಲ. ಬರಪೀಡಿತ ಪ್ರದೇಶ ಹಣೆಪಟ್ಟಿ ಕಟ್ಟಿಕೊಂಡಿರುವ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸತತವಾಗಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಸಚಿವ ಸ್ಥಾನ ನೀಡಲೇಬೇಕು. ಆ ಮೂಲಕ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಹಕರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬಿಜೆಪಿ ಆಪರೇಷನ್ ಕಮಲ ಸಂದರ್ಭದಲ್ಲಿ ಸೂಟ್ಕೇಸ್ ಮತ್ತು ಸಚಿವ ಸ್ಥಾನದ ಆಮಿಷಕ್ಕೆ ಒಳಗಾಗದೆ ಪಕ್ಷದ ನಿಷ್ಠೆ ಮತ್ತು ಕ್ಷೇತ್ರದ ಅಭಿವೃದ್ಧಿಗಾಗಿ 3 ಬಾರಿ ನಿಗಮ ಮಂಡಲದ ಅಧ್ಯಕ್ಷ ಸ್ಥಾನವನ್ನು ನಿರಾಕರಿಸಿ ಗಂಟ್ಲಮಲ್ಲಮ್ಮ ಕಣಿವೆ ನಿರ್ಮಾಣಕ್ಕೆ ನಿಗಮ ಮಂಡಲದ ಅಧ್ಯಕ್ಷರ ಸ್ಥಾನವನ್ನೇ ತ್ಯಾಗ ಮಾಡಿದ ನಾಯಕರು ಸುಬ್ಬಾರೆಡ್ಡಿ ಎಂದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಆರ್ಟಿಒ ಇನ್ಸ್ಪೆಕ್ಟರ್ಗಳು ಸಂಚಾರಿ ಪೊಲೀಸರ ನಿರ್ಲಕ್ಷ್ಯಕ್ಕೆ ಮತ್ತೆ ಬಲಿಯಾಯಿತು 5 ಜೀವಗಳು. ಹೊಟ್ಟೆಪಾಡಿಗಾಗಿ ಕೂಲಿ ಕೆಲಸಕ್ಕೆ ಹೋಗಿ ಬರುತ್ತಿದ್ದ 5 ಮಂದಿ ಅಪಘಾತದಲ್ಲಿ ಸಾವು. ಬಾಗೇಪಲ್ಲಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ರಾಜ್ಯ ಮಟ್ಟದ ಕಾರ್ಯಕ್ರಮ ಯಶಸ್ವಿ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿ ಹಲವರು ಭಾಗಿ. ಪತ್ರಕರ್ತರು ಪ್ರಶ್ನೆ ಮಾಡುವುದು ಕಲಿಯಲು ಬೊಮ್ಮಾಯಿ ಸಲಹೆ.
ಮೀನು ಹಿಡಿಯಲು ಹೋದ ವ್ಯಕ್ತಿ ನೀರಿನ ಕುಂಟೆಯಲ್ಲಿ ಮುಳುಗಿ ಸಾವು. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದುರಂತ. ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿಯಿಂದ ಹೊರತೆಗೆದ ಶವ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.